ನಿತ್ಯ ಚೇತನನೇ ನಿರ್ವಿಘ್ನದಾಯಕನೇ ನೈದಿಲೆಯ ತಂದಿರುವೆ ನಗುಮುಖದ ಬೆನಕನೇ ಫಲ ನೀಡು ಶುಭ ನೀಡು ಲಂಬೋದರ ವರ ನೀಡು ಜಯ ನೀಡು ಕರುಣಾಕರ. ಓಂ ಪರಮೇಶ್ವರಾಯ ನಮಃ. ಓಂ ತ್ರಿನೇತ್ರನೇ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಭೈರವೇಶ್ವರಾಯ ನಮಃ. ಓಂ ಚಂದ್ರಚೂಡನೇ ನಮಃ. ಓಂ ಜಟಾಧರೇ ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್ ತಮ್ಮ. ಈ ಭೂತಪ್ಪ ನನ್ನ ತಮ್ಮ ಉಗ್ರಪ್ಪ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರು ಸುಖವಾಗಿರಬಾರ್ದು. ಹಂಗ ಆಶೀರ್ವಾದ ಮಾಡಪ್ಪ ಬೆಟ್ಟದ ಭೈರವೇಶ್ವರ. ಅಣ್ಣ ತಮ್ಮಂದ್ರು ನಮ್ಮಿಬ್ಬರನ್ನು ಬಿಟ್ರೆ ಬೇರೆ ಯಾರು ಸುಖವಾಗಿರಬಾರ್ದು ಅಂತ ಮಂಗಳಾರತಿ ತಗೊಂಡ ತಕ್ಷಣ ಪಟ್ಟಂತ ಕರ್ಪೂರನ ಆರಿಸ್ಬಿಡ್ತೀಯಲ್ಲ, ಯಾಕೆ? ಉರಿತಿರು ಮೇಣದ ಬತ್ತಿನ ಉಫ್ ಅಂತ ಆರಿಸಿ ತಮ್ಮ ಹುಟ್ಟಿದಬ್ಬ ಆಚರಿಸ್ಕೊಳ್ಳೋ ಇಂಗ್ಲಿಷ್ನವರು ಇಡೀ ಇಂಡಿಯಾನೇ ಗುಲಾಮ್ಗಿರಿ ಮಾಡ್ಕೊಂಡ್ರು. ಹಂಗೆ ಉರಿತಿರು ಕರ್ಪೂರನ ಆರಿಸಿ ಇಡೀ ಹಳ್ಳಿನೇ ಮುಷ್ಟ್ಯ ಮಾಡಿಕೊಂಡಿರೋ ನಾವು ಜೋಡಿ ಧಣಿಗಳಲ್ವೆಲ್ಲ ಉಗ್ರ. ಗುಡ್ ಮಾರ್ನಿಂಗ್ ಸರ್. ಊರಿನ ಜನ ಎಲ್ಲ ತೇರ ಎಳಿಯಕ್ಕೆ ನಿಮಗೋಸ್ಕರ ಕಾಯ್ತಾ ಇದಾರೆ ಸರ್. ಯಾ ಬೇವಾರ್ಸಿ ಮುದ್ಕಿ ಬೇಗನೆ ಬೂಡ್ಸ್ ತಕೊಂಬಾರೆ.
ಮುಂಬಾಗ್ಲಿ ಬಂದ ತಕ್ಷಣ ಬೋರ್ಡ್ಸ್ ರೆಡಿ ಆಗಿರ್ಬೇಕು. ಈ ನಿನ್ ದರಿದ್ರ ಮುಖ ತೋರಿಸ್ತೆ ಮರಿ ಆಗಿರ್ಬೇಕು ಅಂತ ಎಷ್ಟು ಸಾರಿ ಹೇಳಿಲ್ಲ ನಾನು ನಿಂಗೆ? ಮುಚ್ಚೆ ಬಾಯಿ. ಗೆಟ್ ಔಟ್. ಹೋಗ್ರಾ. ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ. ಆ ಹುಡುಗಿನೇ ನೋಡ್ತಾ ಇದ್ರೆ ನನ್ನ ಹೆಂಡ್ತಿಗೆ ಡೈವರ್ಸ್ ಮಾಡೋಣ ಅನ್ನಿಸ್ತದೆ ಕಣ್ಣ. ಅಣ್ಣ ಹಂಗೇನಾದ್ರೂ ಮಾಡ್ಗಿಟ್ಬಿಟ್ಯಾ ನಿನ್ ತಮ್ಮಯ್ಯ ಅಂತೀನಿ. ಮಧ್ಯರಾತ್ರಿ ಮನೆಗೆ ಹೋದ್ರು ಅನ್ನ ಹಾಕಕ್ಕೆ ಅತ್ತೆ ಬೇಕು. ಒಂದ್ ಕೆಲಸ ಮಾಡು, ಬೇಕಾದ್ರೆ ಅವಳು ನಾದ್ನಿ ಮಾಡ್ಕೊ, ನನ್ಗೊಂದ್ಕೂಲ ಆಯ್ತದೆ. ಎಂಟ್ರೋಣೆ ಯಾವ ಊರ್ಲ ಅವಳು ಹೊಸಬಳು? ಈ ಊರಿಗೆ ಹೊಸ್ತಾ ಬಂದಿರೋ ಟೀಚರ್. ಹಾಗಾದ್ರೆ ನಮ್ಗೆ ಗೆಸ್ಟ್ ಹೌಸ್ ನಲ್ಲಿದೆ ಅವಳು ಫ್ಯೂಚರ್. ಪೂಜಾರಪ್ಪನವ್ರೆ, ಈ ಪುಷ್ಪನ ದೇವ್ರ ಕಿವಿ ಮೂಡಿಸಿ, ಒಂದು ನನ್ನ ತಮ್ಮನ ಹೆಸರಿಗೆ, ಇನ್ನೊಂದು ನನ್ನ ಹೆಸರಿಗೆ ತಕೊಳ್ಳಿ. ಜೈ ಬೆಟ್ಟದ ಭೈರವೇಶ್ವರ. ಇನ್ನೆಲ್ಲ ಹೇಳ್ಯಾರಪ್ಪ. ಧಣಿಯವರಿದ್ದಾರಾ? ಇದಾರೆ, ಹೋಗಿ. ನಮಸ್ಕಾರ ಸರ್. ಓಹೋ, ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಪ್ಲೀಸ್ ಸಿಟ್ ಡೌನ್ ಸೌಭಾಗ್ಯ. ಹಾ ಹೇಳಿ, ಏನ್ ವಿಷಯ? ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಹತ್ರ ಸೈನ್ ಹಾಕಿಸ್ಕೊಂಡು ಸೀಲ್ ಒತ್ತಿಸ್ಕೊಂಬ ಅಂತ ಹೆಡ್ ಮಾಸ್ಟರ್ ಹೇಳ್ ಕಳ್ಸವ್ರಿ ಅನ್ನಿ. ಹೌದು ಸರ್. ಅಣ್ಣ ನೀನ್ ಸೈನ್ ಮಾಡ್ಬಿಡು, ನಾನ್ ಸೀಲ್ ಒತ್ಬಿಡ್ತೀನಿ. ಹಂಗಾರ ಕೊಡಿ ಫೈಲ್ಸ್ನ. ನಾಚಿಕೆ ಪಡ್ಕೋಬೇಡ, ಬಾ ಕುಂತ್ಕೋ. ಕೂತ್ಕೋ, ಯಾಕೆ ಅವಸರ? ಸೈನ್ ಹಾಕಿ ಸೀಲ್ ಖಂಡಿತ ಹಾಕ್ತಿವಿ. ನೀವ್ ಎಂಥವ್ರು ಅಂತ ನನ್ಗೆ ಗೊತ್ತಾಯ್ತು. ನೋಡು, ಜೀವನದಲ್ಲಿ ಏನಾರು ಒಂದ್ ಪಡ್ಕೋಬೇಕು ಅಂದ್ರೆ ಏನಾರು ಒಂದ್ ಕಳ್ಕೋಬೇಕಾಯ್ತದೆ. ಕರೆಕ್ಟ್. ಅಣ್ಣ ಹೇಳಿದ ಮಾತನ್ನ ಅರ್ಥ ಮಾಡ್ಕೋ. ನಿನ್ ಡ್ಯೂಟಿ ಜೊತೆಗೆ ಈ ನಿನ್ ಬ್ಯೂಟಿನೂ ಬಂಡವಾಳ ಮಾಡ್ಕೊಂಡು ಆದಾಯ ಮಾಡ್ಕೋ. ಯಾರು ಅಂತ ತಿಳ್ಕೊಂಡಿದ್ದೀರಾ ನನ್ನ? ಸ್ವಚ್ಛ ಸಾಚ ಅನ್ಕೊಂಡು ಲುಚ್ಚ ಕೆಲಸ ಮಾಡ್ತಿರೋ ನಿಮ್ಮಂತ ಲೋಫರ್ಸ್ಗಳಿಗೆ ಶಿಕ್ಷೆ ಕೊಡ್ತಿರೋ ಅಡ್ವೊಕೇಟ್ ಸೌಭಾಗ್ಯ, BA B.Ed LLB. ಕೊನೆಗೆ ಆ ಪಾಪದ ಕೆಲಸ ಬಿಟ್ಟು ಮಕ್ಕಳಿಗೆ ಪಾಠ ಹೇಳೋ ಪುಣ್ಯದ ಕೆಲ್ಸಕ್ಕೆ ಬಂದಿರೋಳು ನಾನು. ನನ್ನನ್ನು ಕೆಣಕೋದು ಒಂದೇ, ಕತ್ತೆ ಮೇಲೆ ಮೆರವಣಿಗೆಯಾಗಿ ಕಂಪಿ ಎಣಿಸೋದು ಒಂದೇ. ಜಸ್ಟ್ ವೇಟ್ ಅಂಡ್ ಸೀ. ಅಣ್ಣ, ನೆರಿಗೆ ಹಿಡಿದಿಡಿದ್ರೆ ಸಡನ್ ಆಗಿ ಕಳೆದ್ಕೊಳ್ಳೋ ಸೀರೆ ಹುಟ್ಟವಳಿಗೆ ಇಷ್ಟ ಧೈರ್ಯ ಅಂತಂದ್ರೆ, ಮೂರೇ ಕೇಳುದ್ದ ಬಟ್ಟೆಯಲ್ಲಿ ಕಚ್ಚೆ ಕಟ್ಕೊಂಡು ಪಬ್ಲಿಕ್ ರೋಡ್ ಅಲ್ಲಿ ಓಡಾಡೋ ಈ ಗಂಡು ಜನ್ಮಕ್ಕೆ ಎಷ್ಟು ಧೈರ್ಯ ಅಂತ ನಾನ್ ತೋರಿಸ್ತೀನಿ ನೋಡು. ನಿಜ ಹೇಳ್ಬೇಕಂದ್ರೆ ಗೋಮುಖ ವ್ಯಾಘ್ರಗಳು ಸರ್ ಅವರು. ನನ್ಗನ್ಸುತ್ತೆ ಅವ್ರ ದರ್ಪ ದೌರ್ಜನ್ಯದಿಂದ ಇಡೀ ಊರೇ ಅವ್ರಿಗೆ ಸರೆಂಡರ್ ಆಗಿದೆ ಅಂತ. ತಗೊಳ್ಳಿ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಸರಿಯಾದ ಶಿಕ್ಷೆ ಕೊಡ್ಸಿ. ನಮ್ಮ ಲಂಕಾ ನಗರಕ್ಕೆ ಬಂದಿರೋ ಬಿಂಕದ ಸಿಂಗಾರಿ ಕುಮಾರಿ ಸೀತಾ, ನಾವು ಈ ದುರ್ಗದ ದಣಿಗಳು ಮಾತ್ರವಲ್ಲ, ಕಾನೂನಿನ ರಕ್ಷಕರು ಹಾಗೂ ನಿನ್ನಂಥ ಸುಂದರಿಯರ ಭಕ್ಷಕರು ಕೂಡ ನಾವೇ. ಡು ಯು ನೋ ಅಬೌಟ್ ಅವರ್ ಲಾ ಅಂಡ್ ಆರ್ಡರ್? ನಮಗೆ ತಲೆಬಾಗಿ ನಡೆದರೆ ಸನ್ಮಾನ, ಸೂಕ್ತ ಬಹುಮಾನ. ನಮಗೆದುರಾಗಿ ನಿಂತರೆ ಅನುಮಾನದ ಮೇಲೆ ಬಂಧನ, ಅತ್ಯಾಚಾರವೇ ಸಂಧಾನ. ನಾನ್ ನಿಮಗೆ ಸರೆಂಡರ್ ಆಗಲ್ಲ. ನಿಮಗೆ ಸರಿಯಾದ ಶಿಕ್ಷೆ ನಾನು ಕೊಡ್ಸ್ತೀನಿ. ನಿಮ್ ಮಟ್ಟ ಹಾಸನ ಮಟ್ಟ ಹಾಕಿಸ್ತೀನಿ. ಬಹಳ ಒಳ್ಳೆ ಹುಡುಗಿ ಸಾರ್. ಇವಳನ್ನ ವರ್ತನೆ ಮಾಡ್ಬಿಡ್ಲಾ? ಯಾಕೋ
ನಿಮ್ ಮಕ್ಕ ಹೋಗ್ಯಕ್ಕೆ shut up. ಸೌಭಾಗ್ಯ, ಏನ್ ದೇವಪ್ಪನವ್ರೆ? ಅಂತಸ್ತು ಅಧಿಕಾರ ಇಟ್ಕೊಂಡು ದುರಹಂಕಾರದಿಂದ ಮೇರೋ ದುಷ್ಟನ್ನ ಎದುರಾಕೊಳ್ಳೋಕ್ಕಿಂತ ಅವರಿಂದ ದೂರವಾಗಿರೋದೇ ಒಳ್ಳೇದಮ್ಮ. ನೋಡು, ಈ ಕೆಟ್ಟೂರಿನ ಸಹವಾಸವೇ ಬೇಡ, ಬೇರೆ ಊರಿಗೆ ವರ್ಗ ಮಾಡಿಸ್ಕೊಂಡ್ಬಿಡು. ನಿಲ್ಲಿಸ್ರು. ಏಯ್, ತುಮಕೂರ ಮುಂದೆ ದೇವಸ್ಥಾನದಲ್ಲಿ ಕದ್ದು ಹೊಡ್ವೇನಾ? ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ನನಗ್ ಗೊತ್ತಿಲ್ಲ ದಣಿ. ನಿಜ ಪಗಳ ಬೇವಾರ್ಸಿ ನನ್ನ ಮಗನೇ. ಅಂಜಪ್ಪ ಅಂತವನಲ್ಲ, ಅವನು ಕಳ್ತನ ಮಾಡೋನಲ್ಲಮ್ಮ. ಮತ್ತೆ ಕಳ್ತನದ ಆರೋಪ ಯಾಕೆ ಹೊರಿಸ್ತಾ ಇದ್ದಾರೆ? ಈ ಪಾಪಿಗಳು ಅವನ ಮಗಳನ್ನ ಅನುಭವಿಸೋದಕ್ಕೋಸ್ಕರ ಈ ಕುತಂತ್ರ ಅಮ್ಮ. ನಿಮ್ಮ ಅಪ್ಪನ ಬಿಟ್ಟು ಬಿಡ್ಬೇಕಾ? ಬಿಟ್ಟು ಬಿಡ್ತೀನಿ. ನನಗೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಅನುಭವಿಸುವಾಗ ಸಿದ್ಧಾಗಿದ್ದೀನಿ. ಆದ್ರೆ ನನ್ನ ಮನೆ ಮಾತ್ರ ನಿಮ್ ಜೊತೆ ಕಳ್ಸಂಗಿಲ್ಲ. ನಿಮ್ಮ ಅಪ್ಪನಿಗೆ ಏಟ್ ಹೊಡಿಬಾರ್ದ? ಅರೆಸ್ಟ್ ಮಾಡಬಾರ್ದ? ಮಾಡ್ಬೇಡಿ. ಹಂಗಾರೆ ನಾವ್ ಹೇಳ್ದಂಗ್ ಕೇಳ್ತೀಯಾ? ಹತ್ತೆ ಜೀಪ್ನ ಸುಶೀಲಾ, ಹೋಗ್ಬೇಡಮ್ಮ. ಸುಶೀಲಾ, ಸೌಭಾಗ್ಯ, ಅಲ್ಲ ದೇವಪ್ಪನವ್ರೆ, ಇಷ್ಟೆಲ್ಲ ಅತ್ಯಾಚಾರ ನಡೀತಾ ಇದ್ರು ಎಲ್ರು ಮೌನವಾಗಿ ನೋಡ್ತಾ ಮನೇಲೇ ಇರ್ತಿರಲ್ಲ, ಅವ್ರನ್ನ ಎದುರಿಸೋ ಶಕ್ತಿ ನಿಮ್ಗೆ ಯಾರಿಗೂ ಇಲ್ವಾ? ಸೌಭಾಗ್ಯ, ಹಾಲು ಮೊಸರಾಗಬೇಕಾದ್ರೆ ಹುಳಿ ಜಾಸ್ತಿ ಬೇಕಾಗಿಲ್ಲಮ್ಮ. ಹಾಗೆ ಒಂದ್ ಕಾಗೆ ಸಾಯಿಸಿ ನೇತಾಕ್ಬಿಟ್ರೆ 100 ಕಾಗೆಗಳ ಕಾಟ ಇರೋದಿಲ್ಲಮ್ಮ. ಅದಕ್ಕೆ ಸಾಕ್ಷಿ ಬೇಕಾ? ಸೌಭಾಗ್ಯ, ಈ ನನ್ನ ಮೊಮ್ಮಗಳ ಶೀಲ ಕಾಪಾಡೋದಕ್ಕೋಗಿ ದುಡಿಯೋ ಕೈನೂ ಕಳ್ಕೊಂಡೆ, ಅವಳನ್ನೂ ಕಳ್ಕೊಂಡೆ. ನನಗ ಶಿಕ್ಷೆ ನೋಡಿ ಊರಿನ ಜನ ತಮ್ಮ ಗಂಡಸತ್ವನೂ ಕಳ್ಕೊಂಡ್ರು. ದೇವಪ್ಪನವರೇ, ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ ಅವರು ಸರ್ವನಾಶದ ಮುಹೂರ್ತನ ಫಿಕ್ಸ್ ಮಾಡೋದಿಕ್ಕೆ ಆ ಕಾಲನೇ ನನ್ನಲ್ಲಿ ಕಳಿಸ್ಕೊಟ್ಟಿದೆ. ಆ ಉಗ್ರಪ್ಪನಿಗೂ ಭೂತಪ್ಪನಿಗೂ ಒಂದು ಗತಿ ಕಾಣಿಸೋದಿಕ್ಕೆ ನಾಳೆನೇ ನನ್ನ ಫ್ರೆಂಡ್ ವಾಣಿನ ಮೀಟ್ ಮಾಡ್ತೀನಿ. ಹಾಯ್ ಸೌಭಾಗ್ಯ. ಯಾವಾಗ ಬಂದ್ಯೆ? ಬೆಳಗ್ಗೆನೆ ಬಂದೆ ಕಣೆ. ಬೈ ದ ಬೈ, ಮೀಟ್ ಮೈ ಫ್ರೆಂಡ್ ಸುಶೀಲಾ. ನಮಸ್ಕಾರ. ಹಾ, ಏನೇ ಹೇಗ್ ನಡೀತಾ ಇದೆ ನಿನ್ ಮೇಡಮ್ ಕೆಲಸ? ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಕಣೆ. ಯಾಕೆ? ಅರ್ಜೆಂಟ್ ಆಗಿ ಈ ಜಿಲ್ಲಾ SP ಅಂದ್ರೆ ನಿಮ್ಮ ಅಣ್ಣ ಶ್ರೀಧರ್ ಅವ್ರನ್ನ ಭೇಟಿ ಮಾಡಿ ವಿಷಯ ತಿಳಿಸ್ಬೇಕು. ಯಾವ ವಿಷಯನೇ? ಉಗ್ರಪ್ಪ ಭೂತಪ್ಪ ಅನ್ನೋ ರಾಕ್ಷಸರ ದೆಸೆಯಿಂದ ಇಡೀ ಊರೇ ಅವ್ರಿಗೆ ಗಡಗಡ ಅಂತ ನಡೀತಿದೆ. ಎಷ್ಟೋ ಜನ ತಮ್ಮ ಹೆಂಡತಿ ಮಕ್ಕಳ ಮಾನ್ಭಂಗ ನಡೀತಿದ್ರು ಪ್ರತಿಭಟಿಸೋ ಶಕ್ತಿನ ಕಳ್ಕೊಂಡಿದ್ದಾರೆ. ಎಷ್ಟೋ ಹೆಣ್ಮಕ್ಳು ತಮ್ಮ ತಂದೆ ತಾಯಿ ಜೀವನ ಕಾಪಾಡೋದಿಕ್ಕೆ ತಮ್ಮ ಶೀಲಾನೇ ಬಲಿ ಕೊಡ್ತಿದ್ದಾರೆ. ಇದಕ್ಕೆ ಉದಾಹರಣೆ ಈ ಸುಶೀಲಾ. ಓ ಮೈ ಗಾಡ್, ನಡಿ ಈಗ್ಲೇ ನಮ್ಮ ಅಣ್ಣನ ಆಫೀಸ್ಗೆ ಹೋಗೋಣ. ನೀ ಬಾರಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಂಡ. ನಾನೇನ ತಪ್ಪು ಮಾಡ್ದೆ? ಆ ಮಲಗುವ ಮೇಡಮ್ ಒಂದಪ್ಪ ಅಲ್ಲ ಅಂತ 2 ದಪ ಕೈ ಸಿಕ್ಕಿದ್ರು ಕೈ ಕಾಲಾಡಿಸ್ತೆ ಹಂಗೆ ಬಿಟ್ಬಿಟ್ಟು ಎಲ್ಲಲ್ಲ. ನಿಮ್ಮಿಬ್ರದ್ದು ಆದ್ಮೇಲೆ ನಾನು ಶಟ ಪೈಸೆ ಸರಿಯಾಗಿ ಕಾಲ ತಲ. ನನ್ ಸರ್ವಿಸ್ ಎಲ್ಲ ಬರೀ ನಿಮ್ ಕಾಲ್ ಹೊತ್ತದ್ರಲ್ಲೇ ಆಗೋಯ್ತು. ಮಿಸ್ಟರ್ ಉಗ್ರಪ್ಪ, ಉಗ್ರಿ ಯಾರಲ್ಲ ಇವನು? ನಮ್ ಜಿಲ್ಲೆಗೆ ಹೊಸದಾಗಿ ಬಂದ್ರು SP. ಹೌದಾ? ಶರಣು. ಕೆಲಸಕ್ಕೆ ಸೇರಿ 20 ವರ್ಷ ಆದ್ರೂ ಯಾವ ಊರಿಗೂ ಟ್ರಾನ್ಸ್ಫರ್ ತಗೊಳ್ಳದೆ ಇದೇ ಊರಿನಲ್ಲಿ ಯಾಕಿದ್ಯಾ ಅಂತ ನನಗೆ ಇವತ್ತು ಅರ್ಥ ಆಯ್ತು. ಅಧಿಕಾರ ಅನ್ನೋದನ್ನ ದುರುಪಯೋಗ ಪಡಿಸ್ಕೊಂಡು ಪೊಲೀಸ್ ಸ್ಟೇಷನ್ ನ ಡೈನಿಂಗ್ ಹಾಲ್ ಮಾಡ್ಕೊಂಡು ದರ್ಬಾರ್ ಮಾಡ್ತಾ ಇರೋ ನೀನು ನಿಮ್ಮಣ್ಣ ಎಂಥ ಕ್ರಿಮಿನಲ್ಸ್ ಅಂತ ನನಗ್ ಗೊತ್ತಾಗಿದೆ. ಗೊತ್ತಾದ್ರೆ ಏನ್ ಲಾ ಮಾಡ್ತೀಯಾ? ಮಿಸ್ಟರ್ ಶ್ರೀಧರ್, ಜೀವದ ಆಸೆ ಬಿಟ್ಟು ಗಡಿ ಕಾಯೋ ಮಿಲಿಟರಿ ಡ್ರೆಸ್ ಅಲ್ರಿ ನೀವು ಹಾಕಿರೋದು. ಬದುಕಾಸೆ ಇಟ್ಕೊಂಡು ಖಾದಿ ಹೇಳ್ದಂಗ್ ಕೇಳೋ ಕಾಕಿ ಕಂಡ ನೀನ್ ಹಾಕಿರೋದು. ಬೇಡ ಕಂಡ ಈ ಪೊಗರು ತೆಗೆದು ಬಿಡಪ್ಪ ಈ ಬೇಡಿನ. ಯು ಆರ್ ಆಲ್ಸೋ ಅಂಡರ್ ಅರೆಸ್ಟ್. ಜೈ ಹಿಂದ್.
ಅರೆಸ್ಟ್ ಆಗಿದ್ದ ನಾವು ಇಷ್ಟು ಬೇಗ ಅದ್ ಹೇಗೆ ರಿಲೀಸ್ ಆಗಿ ಬಂದ್ವಿ ಅಂತ ಯೋಚನೆ ಮಾಡ್ತಾ ಇದೀಯಾ ಅಲ್ಲ? ಏ ಟ್ವಿಂಕಲ್ ಟ್ವಿಂಕಲ್ ಲವ್ಲಿ ಸ್ಟಾರ್, ನಮ್ಗೆ ಪ್ಯೂನಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ವರ್ಗೂ ಇನ್ಫ್ಲೂಯೆನ್ಸ್ ಇದೆ ಕಣೆ. ನಮ್ಮಿಬ್ಬರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಂವಿಧಾನನೇ ತಿದ್ದುಪಡಿ ಮಾಡ್ಬಿಡ್ತಾರೆ. ನಿನ್ನಂತ ಖಾಲಿ ದೋಸೆನ ಮಸಾಲ ದೋಸೆ ಮಾಡ್ಬಿಡ್ತಾರೆ. ಇಂಗ್ಲಿಷ್ನವರು ಇಂಡಿಯಾಕ್ ಸ್ವಾತಂತ್ರ್ಯ ಕೊಟ್ಟು ಹೋಗಿರ್ಬೋದು, ಆದ್ರೆ ನಾವಿನ್ನು ಈ ಊರಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಕೊಡೋದು ಇಲ್ಲ. ಕೊಡ್ಸೋಕ್ ಬಂದಿರೋ ನಿನ್ನ ಸುಮ್ನೆ ಬಿಡೋದೂ ಇಲ್ಲ. ನಮ್ ಲಾ ಅಂಡ್ ಆರ್ಡರ್ ಪ್ರಕಾರ ಕೊಡೋ ಶಿಕ್ಷೆ ಅಪರಾಧಿಯಾಗಿರೋ ನೀನು ದ್ರೌಪದಿ ಆದ್ರೆ ನಾನೇ ದುಶ್ಯಾಸನ. ಸೀರೆ ಜೊತೆಗೆ ಚೀಲಾಪಹರಣ. ಆ SP ಬೂಟ್ಸಲ್ಲಿ ಹೊಡೆದ್ರು ಕೈಯಲ್ಲಿ ಹೊಡೆದಾಗ ಆಗ್ತಿತ್ತು, ಆದ್ರೆ ಈ ಮಗ ಕೈಯಲ್ಲಿ ಹೊಡೆದ್ರು ಬೂಟ್ಸಲ್ಲಿ ಹೊಡೆದಾಗ ಆಗ್ತಿದ್ಯಲ್ಲೋ. ನಮ್ಮ ಅಪುರಾಣ ನಿಜ ಅಣ್ಣ. ಯಾವನ ಅವನು? ಅವನ್ ಯಾರು ಏನು ಅಂತ ನೀ ತಿಳ್ಕೊ, ಆದ್ರೆ ನಾನು ಮಾತ್ರ ಈ ಉಸಿರಾಡೋ ಜೀವ ಉಳಿಸ್ಕೊಂಡು ಆಮೇಲೆ ಅವನು ಯಾರು ಅಂತ ತಿಳ್ಕತ್ತೀನಿ. ಅಣ್ಣ ನಾನು ಬರ್ತೀನಿ. ಶಾಸ್ತ್ರಿ, ಅವರಿಬ್ರು ಮಾಡಿರೋ ಹಲ್ಕ ಕೆಲ್ಸಕ್ಕೆ ನಾವು ಹೋಗಿ ಅವನ್ ಕೈ ಸಿಗ ಹಾಕೊಂಡ್ಬಿಟ್ರೆ ಒಂದೇ ಸಲ ಮೇಲಕ್ಕೆ ಪಾರ್ಸಲ್ ಮಾಡ್ಬಿಡ್ತು ಅನ್ಕೊಂಡು. ಮತ್ತೀಗ ಏನ್ ಮಾಡೋದು? ಏನಿಲ್ಲ, ಶಿವಾಯ ನಮಃ ಅಂತ ಜಾಗ ಖಾಲಿ ಮಾಡಬೇಕು ಅಷ್ಟೇ. ಓಕೆ, ರೆಡಿ? ರೆಡಿ. ಇವತ್ತಿನಿಂದ ನಿನ್ನ ತಂಗಿ ಇದ್ದ ಹಾಗೆ. ಇನ್ಮೇಲೆ ನಮ್ ಜೊತೆಲೇ ಇರು, ನಮ್ಮನೇಲೇ ಇರು. ಸರಿ ಅಣ್ಣ. ಬಾ. ಅಂಕಲ್, ಸಾಕ್ಷಾತ್ ಶ್ರೀಕೃಷ್ಣಂಗ ಅವತರಿಸಿ ಬಂದ ಮಹಾಪುರುಷ ಕಣಪ್ಪ ನೀನು. ಏನಪ್ಪ ನಿನ್ನ ಹೆಸರು? ಗೋಪಿನಾಥ್ ಅಂತ ಅಜ್ಜಿ. ಅಂದ್ರೆ ನಮ್ಮ ದುರ್ಗದ ದೊಡ್ಡ ಧಣಿ ರಘುನಾಥ ರಾಯರ ಮಗ. ಧಣಿಯವ್ರಿಗೆ ಧಣಿಯವ್ರಿಗೆ ಧಣಿಯವ್ರಿಗೆ. ನೋಡಿ, ಇವತ್ತಿನಿಂದ ನೀವು ಯಾರು ಗುಲಾಮ್ಗಿರಿನೂ ಮಾಡ್ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಇನ್ನೊಬ್ರು ಹೆದರ್ಕೊಂಡು ಬಾಳೋ ನಿಮ್ಮ ಬದುಕು ಇವತ್ತಿಗೆ ಕೊನೆ ಆಗ್ಬೇಕು. ಧಣಿಯವರು ಜಯವಾಗಲಿ, ಧಣಿಯವರು ಜಯವಾಗಲಿ. ಗತಿಗೆಟ್ಟವಳೆ, ನಾವಿಬ್ರು ಗುದ್ದಿಸ್ಕೊಂಡು ಮೈಯೆಲ್ಲ ಊದಿಸ್ಕೊಂಡು ಬರ್ತಾ ಇದ್ರೆ ಅಯ್ಯೋ ಅಂತ ಕಣ್ಣೀರ್ ಹಾಕೋದು ಬಿಟ್ಟು ಸೋಫಾದ ಮೇಲೆ ಕೂತ್ಕೊಂಡು ಗಟ್ಟಿ ಮೊಸರನ್ನ ಊಟ ಮಾಡ್ತಾ ಇದ್ದೀನಿ. ಇನ್ನೊಂದು ಕ್ಷಣ ನೀನು ಈ ಮನೇಲಿ ಇರಕೂಡ್ದು. ನಡೆಯಾಚೆ. ತಿನ್ನೋಲ್ಲ. ಯಾರ್ಲಾ ನೀನು? ಯಾಕ್ಲಾ ಬಂದ ಇಲ್ಲಿಗೆ? ಯಾರ ಅಪ್ಪನ ಮನೆ ಅಂತ ತಿಳ್ಕೊಂಡು ಗೂಳಿ ನುಗ್ದಂಗ್ ನುಗ್ತಾ ಇದೀಯಾ? ನಮ್ಮಪ್ಪನ ಮನೆ ಅಂತ 20 ವರ್ಷಗಳ ಹಿಂದೆ ಈ ಮನೆ ಹಾಳಾಗಿದ್ದ ನೀನು ನಮ್ಮ ಅಪ್ಪ ಸತ್ ಮೇಲೆ ನಿನ್ನ ತಮ್ಮನ ಸಪೋರ್ಟ್ ತಗೊಂಡು ನೀನು ಯಾವ ರೀತಿ ಧಣಿಯಾದೆ ಅನ್ನೋದನ್ನ ನೀನು ಮರ್ತಿಲ್ಲ.
ಅಂದರೆ ನೀನು ನಮ್ಮ ತಾಯಿನ ಗುಲಾಮ್ನಾಗ್ ಮಾಡ್ಕೊಂಡು ನನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಾಗ ತಪ್ಪಿಸ್ಕೊಂಡು ಓಡೋದ್ನಲ್ಲ, ಅದೇ ಗೋಪಿನಾಥ್. ನನ್ ಗೋಪಿನಾಥ್ ಯಾರ್ ತಾವ್ ಬಿಡ್ತಿಲ್ಲ ನಿನ್ ರೈಲ್ನ? ಆ ರಘುನಾಥ ರಾಯ ಹೋದ ಜಾಗಕ್ಕೆ ಗೋಪಿನಾಥನ ಕಳಿಸ್ಬಿಟ್ರಿ ಗೊತ್ತಾ ನಾವು? ನೀವೇನೋ ಕಳಿಸ್ಕೊಟ್ರಿ, ಆದ್ರೆ ಕಾವೇರಿ ತಾಯಿ ನಿಮ್ಮಂಥ ರಾಕ್ಷಸನ್ನ ಸಂಹಾರ ಮಾಡೋವರೆಗೂ ಬರಬೇಡ ಅಂತ ಜೀವದಾನ ಮಾಡಿ ನನ್ನ ವಾಪಸ್ ಕಳಿಸಿದಾಳೆ. ಉಗ್ರ, ನಾವು ಕಾವೇರಿ ನದಿಗೆ ನೂಕಿರೋ ವಿಷಯ ಹೇಳ್ತಾ ಇದ್ದಾನೆ ಅಂದ್ರೆ ಇವನೇ ಆ ಗೋಪಿನಾಥ್ ಇರ್ಬೇಕಣ್ಣ. ಇದ್ರಲ್ಲಿ ಅನುಮಾನವೇ ಇಲ್ಲಣ್ಣ. ಅನುಮಾನ ಕ್ಲಿಯರ್ ಆಯ್ತಾ? ಇಬ್ರು ಈ ಕ್ಷಣನೇ ಊಟ ಬಟ್ಟೆನಲ್ಲಿ ಮನೆನ ಖಾಲಿ ಮಾಡ್ಬೇಕು, ಇಲ್ಲ ಜಯ ಗೋಪಿನಾಥ. ಎಣ್ಣೆ ಮುಗಿದೋದ ಮೇಲೆ ದೀಪದ ಬೆಳಕು ಇದ್ದಕ್ಕಿದ್ದಂಗೆ ಹೆಚ್ಚಾಗತ್ತೆ. ಯಾಕೆ ಗೊತ್ತಾ? ಉಫ್ ಅಂತ ಆರ್ ಹೋಗಕ್ಕೆ. ಈ ಮಾತು ನನಗಿಂತ ಚೆನ್ನಾಗಿ ನಿಮ್ಮಿಬ್ಬರಿಗೂ ಅನ್ವಯಿಸುತ್ತೆ. ಗಾಂಧಿ ತತ್ವಕ್ಕೆ ಬೆಲೆ ಕೊಡೋ ನನ್ನ ತಂದೆ ಆತ್ಮಕ್ಕೆ ನೋವಾಗ್ದಿರ್ಲಿ ಅಂತ ನಿಮ್ಮಿಬ್ಬರನ್ನು ಜೀವ ಸಹಿತ ಬಿಡ್ತಾ ಇದ್ದೀನಿ. ಇಲ್ಲ, ಸುಭಾಷ್ ಚಂದ್ರ ಬೋಸ್ ತತ್ವಕ್ಕೆ ಬೆಲೆ ಕೊಟ್ಟು ನಿಮ್ಮ ರುಂಡಾನ ಚೆಂಡಾಡಿ ಭೂಮಂಡಲ ಮರೆಯೋ ಹಾಗೆ ಮಾಡ್ಬಿಡ್ತಿದ್ದೆ. ಇನ್ಮೇಲಾದ್ರೂ ಜೀವನ ಏನು ಅಂತ ಅರ್ಥ ಮಾಡ್ಕೊಂಡು ಬದುಕೋದನ್ನ ಕಲೀರಿ. ಕಂಡರ್ ಗಂಟ್ಗೆ ಆಸೆ ಪಟ್ರೆ ಗತಿ ಏನಾಗುತ್ತೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಸದ್ಯ ಈ ಪುಣ್ಯಾತ್ಮ ನಿಮ್ಮಿಬ್ರು ಸಾಯಿಸ್ತೆ ಬಿಟ್ಟಿರೋದು ನನ್ ಪುಣ್ಯ. ನಡೀರಿ ಮನೆಗೆ ಹೋಗೋಣ. ನಡೀರಿ ಅಂದ್ರೆ ಏನಮ್ಮ ಇದೆಲ್ಲ? ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಕೈದೆಗಿಂತಲೂ ಕಡೆಯಾಗಿ ಶಿಕ್ಷೆ ಅನುಭವಿಸ್ತಿದ್ದೆ ಈ ತಾಯಿನ ಬಿಡುಗಡೆ ಮಾಡಿ ಋಣ ತೀರಿಸ್ಕೊಳಕ್ ಬಂದಿರೋ ಈ ನನ್ನ ವರಪುತ್ರನಿಗೆ ಆರತಿ ಮಾಡ್ದಾಗ್ಲೆಪ್ಪ ನನ್ನ ಮಗ ಬಂದೇ ಬರ್ತಾನೆ ಅಂತ ನಾನು ಇಷ್ಟು ವರ್ಷ ಪೂಜೆ ಮಾಡಿದ್ದು ಸಾರ್ಥಕ ಆಗೋದು. ಸಂಬಂಧ ಇಲ್ಲದೆ ಇದ್ರು ಸ್ವಂತ ತಂಗಿ ಅಂತ ತಿಳ್ಕೊಂಡು ಈ ತಬ್ಲಿ ಮಾನ ಕಾಪಾಡಿ ಆಶ್ರಯ ಕೊಟ್ಟರು ನನ್ನ ಅಣ್ಣ 100 ವರ್ಷ ನಗ್ನಗ್ತಾ ಧಣಿಯಾಗಿ ಬಾಳ್ಬೇಕು. ಕುಂದ್ರಮ್ಮ, ಯಾಕೆ ವಾಣಿಯಮ್ಮವ್ರು ಇನ್ನೂ ಊಟ ಮಾಡಿದೆ ಹಂಗೆ ಕುಂತ್ಕೊಬಿಟ್ಟವ್ರೆ? ಯಾಕೆ ನಿನ್ ಗೊತ್ತಿಲ್ವಾ? ಇವತ್ ಬಂದ್ ಕೆಲಸ ಸೇರ್ಕೊಂಡವನೆ, ಇವ್ರಿಗೇನ್ ಗೊತ್ತು? ತಿಮ್ಮ, ಏನಪ್ಪ ಸಾಹೇಬ್ರು ಮನೆಗ್ ಬರೋವರ್ಗು ಎಷ್ಟೇ ಹೊತ್ತಾದ್ರೂ ವಾಣಿಯಮ್ಮವ್ರು ಊಟ ಮಾಡೋದಿಲ್ಲ ಅಂದ್ರೆ ಅವ್ರಿಬ್ರು ತಿನ್ನಗಂಟ ನಾವು ತಿನ್ನಂಗಿಲ್ವಾ? ಇಲ್ವೇ ಇಲ್ಲ. ವಾ, ಹಂಗಿದ್ಮೇಲೆ ನಿಮ್ ಮನೆ ಕೆಲಸ ಮಾಡಕ್ ತಯಾರಿಲ್ಲ ನಾನು. ಯಾಕ್ಲಾ? ಯಾಕ? ಟೈಮಿಗೆ ಸರಿಯಾಗಿ ಊಟ ಮಾಡಿ ಟೈಮಿಗೆ ಸರಿಯಾಗಿ ಬಾತ್ರೂಮ್ ಹೋಗ್ಕೋಣ. ನಾನು ಆರೋಗ್ಯ ಕೆಡ್ಸ್ಕೊಂಡ್ಬಿಟ್ಟು ಅಣ್ಣ ಮುಂದೆ ದೇವಸ್ಥಾನ ಮುಂದೆ ತಾಯಿ ಅಮ್ಮ ಕೊಡವ ಅಂತ ಕೇಳೋನಲ್ಲ ನಾನು. ಬರ್ತೀನಿ. ಗುಡ್ ಬಾಯ್. ವಾಣಿ, ನನಗೋಸ್ಕರ ಇಷ್ಟೊತ್ತು ಯಾಕಮ್ಮ ಕಾಯ್ತಾ ಇದೆಯಾ? ಟೈಮಿಗೆ ಸರಿಯಾಗಿ ಊಟ ಮಾಡಿ ಮಲಗುತ್ತಾನೆ. ಅಣ್ಣ, ನಾಳೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ. ನೀನು ಟೈಮಿಗೆ ಸರಿಯಾಗಿ ಊಟ ಮಾಡಿ ಮಲ್ಕೋ. ನೀನ್ ಎಷ್ಟೊತ್ತಿಗೆ ಬಂದ್ರು ನಾನ್ ನಿನ್ ಜೊತೆನೆ ಊಟ ಮಾಡೋದು. ಹಾಗೇನೆ ನಾನು ನಿನ್ ಜೊತೆನೆ ಊಟ ಮಾಡೋದು. ನನಗ್ ತುಂಬಾ ಹೊಟ್ಟೆ ಹಸುವಾಗ್ತಿದೆ. ಬಾ ಕೂತ್ಕೋ. ಅಲ್ಲ ಅಣ್ಣ, ನಾನು ಆವತ್ತೇ ಹೇಳ್ದೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋ ನಿನಗೆ ಈ ಖಾಕಿ ಬಟ್ಟೆ ಡ್ಯೂಟಿ ಬೇಡ ಅಂತ. ಆದ್ರೂ ನನ್ ಮಾತ್ ಕೇಳಲಿಲ್ವೇ ನೀನು? ವಾಣಿ, ಅಪ್ಪ ಸಂಪಾದನೆ ಮಾಡಿರೋ ಆಸ್ತಿನ ಅನುಭವಿಸೋ ಅವಿವೇಕಿ ಆಗ್ಬಾರ್ದು ಅಂತಲೇ ನಾನು ಕೆಲ್ಸಕ್ಕೆ ಸೇರಿರೋದು. ನಾಳೆಯಿಂದ ನಾನು ಟೈಮಿಗೆ ಸರಿಯಾಗಿ ಬರ್ತೀನಿ. ಓಕೆ? ಅಣ್ಣ, ಒಂದ್ ದಿನಾನಾದ್ರೂ ನಮ್ ಜೊತೆ ಕುತ್ಕೊಂಡು ಸರಿಯಾದ ಟೈಮಿಗೆ ಊಟ ಮಾಡಿದ್ಯಾ? ಇವತ್ತು ಹೊಟ್ಟೆ ತುಂಬಾ ಊಟ ಮಾಡು. ಅಂಕಲ್ ಅಂಕಲ್, ನಮ್ಮ ಮಮ್ಮಿನ ಆ ಗೂಲಿ ಬಸ್ವ ಗಾಳಿ ತಪ್ಪ ಕೇಳ್ಕೊಂಡೋದ. ಕಾಪಾಡಿ ಅಂಕಲ್ ನಮ್ಮ ಮಮ್ಮಿನ. ನಿನ್ ಕಾಲ್ ಇಟ್ಕೊಂಡ್ ಬೇಡ್ಕೊತೀನಿ, ನನ್ಗೇನು ಮಾಡ್ಬೇಡ, ನನ್ ಬಿಟ್ಬಿಡು. ಕಾಲ್ ಹಿಡ್ಕೊಂಡ್ ಬೇಡ್ಕೊಳೋ ಬದ್ಲು ಪಾಚ್ ತಪ್ಕೊಂಡ್ ನಚ್ಕಾಗ ಮಾಡೋ ಬಿಟ್ಬಿಡ್ತೀನಿ ನಿನ್ನ. ಇವಳು ಗಂಡ ಇಸ್ಪೀಟ್ ಆಡಕ್ ದುಡ್ಡಿಲ್ದೆ ಇವಳನ್ನ ನನ್ಗೆ ಅಡವಿಟ್ ಸೋತವನೆ. ಸಾಲ ತೀರ ಗಂಟ ಇವಳು ನನ್ ಸೊತ್ತು. ಜೀವದ ಮೇಲೆ ಆಸೆ ಇದ್ರೆ 1 ನಿಮಿಷ ಇಲ್ಲಿ ನಿಂತ್ಕೋಬೇಡ, ಹೋಗ್ತಾ ಇರು. ಎಲ್ಲಿದಾನಮ್ಮ ನಿನ್ ಗಂಡ? ಆ ಉಗ್ರಪ್ಪ ಭೂತಪ್ಪ ದೂಚ್ಖಾನೆ ಮಾಡಿರೋ ನಿಮ್ ತಂದೆಯವ್ರು ಕಟ್ಸಿರೋ ಛತ್ರದಲ್ಲಿ ಅವರೇ ಧಣಿ.
ಯಾವನ್ರಲ್ಲ ಅವನು ಮಕ್ಳ ಬಾಗ್ಲಾಗ್ ಬರೋದು ಬಿಟ್ಟು ಎದುರು ಬಾಗ್ಲಾಗ್ ಬಂದವನೇ. ನಿಮ್ಮ ಆ ಜನ್ಮ ವೈರಿ, ಅಂದ್ರೆ ನಿಮ್ಮ ಪಾಲಿನ ಯಮ, ದೊಡ್ಡ ಬಂಗ್ಲೆ ಗೋಪಿನಾಥ್ ರಾವ್. ಕೂತ್ಕೊಳ್ಳಿ ಯಾಕೆ? ನಾಗ, ಕಾಳ, ಭೈರ. ಏನ್ಲ ಇವನು ಉಚಿನಾಗಿ ಹೊಡೆದಂಗ್ ಹೊಡಿತಾವನೆ. ಡೋಂಟ್ ವರಿ, ತಗೋ. ನನ್ ಮಕ್ಕಳು ಸವಾಸ ಬೇಡ ಅಂದೆ, ಕೇಳ್ದ ನೀನು? ಏನ್ ಮಾಡೋದು, ನಮಗೆ ಇವ್ರನ್ನ ಬಿಟ್ರೆ ಬೇರೆ ಗತಿನೇ ಇಲ್ವೇ? ಕುಡ್ದಿದ್ದೆಲ್ಲ ಇಳಿದಾಯ್ತು. ಹೆಂಡತಿ ಸತ್ರೆ ಇನ್ನೊಂದು ಮದುವೆ ಆಗ್ತೀನಿ ಅಂತ ಇಲ್ಲಿ ಯಾರೋ ಹೇಳಿದ್ದಂತಲ್ಲ, ಯಾವನವನು? ನಾನೇ ದಣಿ, ತಪ್ಪಾಯ್ತು ದಣಿ, ಇನ್ಮೇಲೆ ಹೇಳೋದಿಲ್ಲ. ಇನ್ನೊಂದ್ ಸಾರಿ ನೀವ್ ಯಾರಾದ್ರೂ ಇಲ್ಲಿಗೆ ಬಂದು ಇಸ್ಪೀಟ್ ಆಡೋದನ್ನ ನಾನು ನೋಡಿದ್ರೆ ನೀವ್ ಆಡೋಕೈನ ಕತ್ತರಿಸಾಕ್ಬಿಡ್ತೀನಿ, ಹುಷಾರ್. ಆ ಉಗ್ರಪ್ಪ ಭೂತಪ್ಪ ನಮ್ಗೆಲ್ಲ ಕುಡಿಸಿ ಜೂಜಾಡಿಸಿ ನಿಮ್ಮ ತಂದೆಯವರು ದಾನವಾಗಿ ಕೊಟ್ಟಿದ್ದ ಜಮೀನಿನ ಪತ್ರನೆಲ್ಲ ನಮ್ಮಿಂದ ಮೋಸದಿಂದ ಕಿತ್ಕೊಂಡಿದ್ದಾರೆ ದಣಿ. ಅದನ್ನೆಲ್ಲ ದಯವಿಟ್ಟು ವಾಪಸ್ ಕೊಡ್ಸಿ ದಣಿ. ಏಯ್, ಇವ್ರುಗಳಿಗೆ ಸೇರ್ಬೇಕಾದ ಪತ್ರಗಳನ್ನ ನೀನು ಒಳ್ಳೆ ಮಾತಲ್ಲಿ ಕೊಟ್ರೆ ಸರಿ, ಇಲ್ದಿದ್ರೆ ನಿಮ್ಮ ಡೆಡ್ ಬಾಡಿನ ಫ್ರೀಯಾಗಿ ಮೆಡಿಕಲ್ ಕಾಲೇಜ್ಗೆ ಪಾರ್ಸಲ್ ಮಾಡ್ಬೇಕಾಗುತ್ತೆ. ನೀನ್ ಹೇಳ್ದೆ ಅಂತ ಹೆದರ ಕಂಡು ಕೊಟ್ಟು ಬಿಡೋದಕ್ಕೆ ಅದೇನು ಕಳ್ಳೆ ಪುರಿ ಕಟ್ಟಿ ಕೊಡೋ ಕಾಗದ ಅಲ್ಲ. ಸಾವಿರಾರು ರೂಪಾಯಿ ಕೊಟ್ಟು ಹಣ ಇಟ್ಕೊಂಡಿರೋ ಗೌರ್ಮೆಂಟ್ ಛಾಪ ಕಾಗದ. ಬೇಡಿ ದಣಿ, ನನ್ ಗಂಡ ಸಾಯಿಸ್ಬೇಡಿ, ನನ್ ಮುತ್ತೈದೆ ಭಾಗ್ಯ ಉಳಿಸ್ಕೊಡಿ ದಣಿ. ತಗೊಳ್ಳಿ ದಣಿ, ಇದ್ರಲ್ಲಿ ಜಮೀನ್ ಪತ್ರಗಳೆಲ್ಲ ಇವೆ, ತಗೊಳ್ಳಿ ದಣಿ. ನಿನ್ ಹೆಂಡತಿ ಮುತ್ತೈದೆಯಾಗಿ ಬದುಕಿರ್ಬೇಕು ಅಂತಂದ್ರೆ ಈ ಕ್ಷಣನೇ ಈ ಛತ್ರನ ಖಾಲಿ ಮಾಡ್ಬೇಕು, ಇಲ್ಲ ತಗೊಳ್ಳಿ. ಇವತ್ತೇ ಕೊನೆ, ಇನ್ಮೇಲೆ ಯಾರು ಜೂಜಾಟ ಆಡಬೇಡಿ, ಕಷ್ಟಪಟ್ಟು ಬದುಕೋದನ್ನ ಕಲೀರಿ. ನಾಳೆಯಿಂದ ಈ ಛತ್ರನ ಊರಿನ ಶುಭ ಕಾರ್ಯಕ್ಕೆ ಉಪಯೋಗಿಸಿ. ದಣಿಗಳಿಗೆ 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 ಏನೇ ನನ್ನ ಅಪ್ಪಣೆ ಇಲ್ದೆ ಅದ್ ಹೆಂಗೆ ಅವನ್ ಕೈಲಿ ಪತ್ರ ತಂದ್ಕೊಟ್ಟೆ? ಅದೆಲ್ಲ ನಂಗೆ ಗೊತ್ತಿಲ್ಲ ರೀ, ನಾನ್ ಮುತ್ತೈದೆಯಾಗಿ ಸಾಯ್ಬೇಕು. ಮುತ್ತೈದೆಯಾಗಿ ಸಾಯ್ಬೇಕಾ? ಈಗಲೇ ಸಾಯಿ. ನಿನ್ ಹೆಂಡತಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಗೋಪಿನಾಥ ನಿನ್ ಹೆಣನ ನಾನೇ ಹೂಣಾಗ್ ಮಾಡ್ತಾನೆ. ಅವನಿಗೆ ನಾವು ಸಮಾಧಿ ಕಟ್ಟೋವರೆಗೂ ಸ್ವಲ್ಪ ಸಮಾಧಾನವಾಗಿರು. ತಾಯಿ, ಹಸಿವೆ ಆಗ್ತಾ ಇದೆ, ಏನಾದರೂ ಕೊಡ್ತೀರಾ? ಸ್ವಲ್ಪ ಇರಪ್ಪ. ಸ್ವಾಮೀಜಿ, ಏನಿದು? ಒಳಗಡೆ ಬನ್ನಿ, ಊಟ ಮಾಡ್ಕೊಂಡು ಹೋಗೋರಂತೆ. ಪರವಾಗಿಲ್ಲ, ಬೇಡ. ಚೇಚೆ, ಎಲ್ಲಾದ್ರೂ ಉಂಟಾ? ಸಂಕೋಚ ಪಟ್ಕೋಬಿಡಿ ಸ್ವಾಮೀಜಿ, ಬನ್ನಿ. ತೃಪ್ತಿಯಾಗಿ ಊಟ ಮಾಡಿಪ್ಪ. ನಿಜಾನ ಸೌಭಾಗ್ಯ? ಯಾ, ಇಟ್ಸ್ ಫ್ಯಾಕ್ಟ್. ಹಾಗಿದ್ಮೇಲೆ ಆ ನಿಮ್ಮಣ್ಣ ಧಣಿನ ನೋಡೋದಕ್ಕೆ ನಾನು ವಾಣಿ ಖಂಡಿತವಾಗ್ಲೂ ಜಾತ್ರೆಗೆ ಬರ್ತೀವಿ. ನೋ 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 ನೋ, ಇಂಪಾಸಿಬಲ್. ಆ ಹಳ್ಳಿ ಜಾತ್ರೆ ನೋಡಕ್ ನಾನು ಬರೋಲ್ಲಪ್ಪ. ಹಾ, ಬೇಕಾದ್ರೆ ಜಾತ್ರೆ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿ ಡೆಲ್ಲಿಗೋ ಕಾಶ್ಮೀರಕ್ಕೋ ಜಾಲಿಯಾಗಿ ಹೋಗ್ಬಿಟ್ಟು ಬರೋಣ. ಖಂಡಿತ ಬೇಡ. ವರ್ಷಕ್ಕೊಂದ್ಸರಿ ನಿನ್ನ ಅಣ್ಣನ ಜೊತೆ ಹೋಗ್ಬರೋ ನೀನು ಈ ವರ್ಷ ನನ್ಗೋಸ್ಕರನಾದ್ರೂ ದುರ್ಗ ಜಾತ್ರೆಗೆ ಬರ್ಲೇಬೇಕು ಪ್ಲೀಸ್. ನಾವೇನ್ ಅಲ್ಲೇ ಇರೋದಕ್ಕ ಹೋಗ್ತಾ ಇದೀವಿ,
ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡ್ತೀವಲ್ಲಮ್ಮ. ಆಯ್ತು. ಜಾಗ ಬಿಡಿ, ಜಾಗ ಬಿಡಿ. ಹಿಂದಕ್ಕೋಗಿ, ಹಿಂದಕ್ಕೋಗಿ. ಚಂಡ ಮಾಡ್ಬಿಟ್ಟೆ ಸಾಹೇಬ್ರಿಗೆ ಬರ್ಬೇಕ್ರ. ಬನ್ನಿ. ಏನ್ ಪೂಜಾರಪ್ಪ, ಊರ್ನವರೆಲ್ಲ ಸೇರಿ ಆ ಎಳೆ ಧಣೆ ಕೈಲಿ ಆರ್ತಿ ಎತ್ಸಿ ಸ್ವಾಮಿ ತೇರ್ ಎಳಿಬೇಕು ಅಂತ ತೀರ್ಮಾನ ತಕೊಂಡ್ಬಿಟ್ರಲ್ಲ. ಏಟೊತ್ತಾದ್ರೂ ಅವನ ಅಡ್ರೆಸ್ ಇಲ್ವಲ್ಲ, ಹೆಂಗಾದ ಹೆಂಗೆ? ಅಲ್ರಿ, ನಾವು ಕಾಯೋದಲ್ದೆ ಎಸ್ ಪಿ ಸಾಹೇಬ್ರು ಬೇರೆ ಕಾಯ್ಬೇಕೇನು? ಸಾಲದಕ್ಕೆ ಆ ದೇವ್ರು ಕಾಯ್ಬೇಕೇನ್ರ? 12 ಗಂಟೆಗೆ ಇನ್ನ 2 ನಿಮಿಷ ಇದೆ. ಅಷ್ಟ್ರಲ್ಲಿ ದಣಿಯವ್ರು ಖಂಡಿತ ಬಂದೇ ಬರ್ತಾರೆ. ಸೌಭಾಗ್ಯ, ಇಷ್ಟೊಂದು ಜನಗಳ ಅಭಿಮಾನ ಗೆದ್ದಿರೋ ಆ ದಣಿ ಯಾರೇ? ಅವರೇ ನಮ್ಮೂರಿನ ದಣಿ, ಅಂದ್ರೆ ನಮ್ಮಣ್ಣ ಗೋಪಿನಾಥ್. ಜನಗಳ ನೂಕಾಟ ಜಾಸ್ತಿ ಆಗ್ತದೆ. ನೀನು ಸೌಭಾಗ್ಯ ಹೋಗಿ ಎಲ್ಲ ಎತ್ತರವಾದ ಜಾಗದಲ್ಲಿ ನಿಂತ್ಕೊಂಡು. ಬಾರಿ ಸೌಭಾಗ್ಯ. ಹಾ, ಹೇಳಿರಿ. ಬಾರಿ ಹೋಗೋಣ. ಹೋಗೋಣ. ಅಣ್ಣ, ವಾಣಿ, ನಿನ್ಗೇನಾಗಿಲ್ಲ ತಾನೆ? ಏನೂ ಆಗಿಲ್ಲ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಗೋಪಿ. ನೀವು ಅಣ್ಣ, ಇವ್ರು ಮಿಸ್ಟರ್ ಶ್ರೀಧರ್ IPS, ಈ ಜಿಲ್ಲೆಗೆ ಹೊಸದಾಗಿ ಬಂದಿರೋ SP ಸಾಹೇಬ್ರು. ನೈಸ್ ಮೀಟಿಂಗ್. ಇಟ್ಸ್ ಮೈ ಪ್ಲೆಷರ್. ಇವ್ರ ತಂಗಿ ವಾಣಿ, ಮೈ ಕ್ಲೋಸ್ ಫ್ರೆಂಡ್. ನಮಸ್ಕಾರ. ನಮಸ್ತೆ. ಬೈ ದ ಬೈ ಮಿಸ್ಟರ್ ಗೋಪಿನಾಥ್, ನೀವು ಈ ಊರಿಗೆ ಬಂದ್ಮೇಲೆ ಈ ಊರಿನ ಜನ ನೆಮ್ಮದಿಯಿಂದ ಉಸಿರಾಡೋ ಹಾಗೆ ಮಾಡಿರೋ ನಿಮ್ ಸಾಹಸದ ವಿಷಯ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಸೌಭಾಗ್ಯ, ನಮ್ಮೂರ್ ಜಾತ್ರೆ ಎಲ್ಲ ತೋರಿಸ್ಕೊಂಡು ಇವ್ ನನ್ನ ಮನೆಗೆ ಊಟ ಕರ್ಕೊಂಬ. ಸರಿ ಅಣ್ಣ. ಸಾರಿ ಮಿಸ್ಟರ್ ಗೋಪಿನಾಥ್, ಇವತ್ತು ಸಂಜೆ DIG ಜೊತೆ ಮೀಟಿಂಗ್ ಇದೆ, ಅಟೆಂಡ್ ಮಾಡ್ಲೇಬೇಕು. ನಮ್ಮೂರಿಗೆ ಬಂದು ಹಾಗೆ ಹೋಗೋದಾ? ನೋಡಿ, ನೀವು ನಮ್ಮನೆಗೆ ಬಂದು ನಮ್ಮ ಆತಿಥ್ಯನ ಸ್ವೀಕರಿಸಲೇಬೇಕು. ಅಣ್ಣ, ಅವರಷ್ಟು ವಿಶ್ವಾಸದಿಂದ ಕರೀತಾ ಇದ್ದಾರೆ. ಕೊನೆ ಪಕ್ಷ ಒಂದಿನಾದ್ರೂ ಇದ್ದು ಹೋಗೋದು ಒಳ್ಳೇದಣ್ಣ. ಆಯ್ತಮ್ಮ, ಆದ್ರೆ ನಾನಿರೋದಿಲ್ಲ. ನಿಮ್ ಜೊತೆ ಊಟ ಮಾಡ್ಕೊಂಡು ಹೊರಟೋಗ್ತೀನಿ. ನೀನ್ ನಿನ್ ಫ್ರೆಂಡ್ ಜೊತೆ 1 ದಿನ ಏನೋ 2 ದಿನ ಬೇಕಾದ್ರೆ ಇದ್ದು ಯಾಕೆ ಸುತ್ತಾಡ್ಕೊಂಡ್ ಬಾ. ಓಕೆ? ಓಕೆ ಅಣ್ಣ. ಅಮ್ಮ, ಶ್ರೀಧರ್ ಅಂತ SP ಆಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇವ್ರ ಅವ್ರ ತಂಗಿ ವಾಣಿ. ನಮಸ್ಕಾರ. ಕೂತ್ಕೊಳ್ಳಿ. ಮಿಸ್ಟರ್ ಗೋಪಿನಾಥ್, ನೀವು ಸ್ವಲ್ಪ ನಿಧಾನಕ್ಕೆ ತಿನ್ಬೇಕು. ಯಾಕೆ ಶ್ರೀಧರ್? ಘಮ ಅಂತಿರೋ ರುಚಿಯಾದ ಅಡ್ಗೆನ ಸ್ವಲ್ಪ ಜಾಸ್ತಿ ತಿನ್ಬೇಕು ಅಂತಿದ್ದೀನಿ. ಸಂಕೋಚ ಪಟ್ಕೊಳ್ದೆ ಹೊಟ್ಟೆ ತುಂಬಾ ಊಟ ಮಾಡಿ. ಅಯ್ಯೋ, ಮೆಲ್ಲಿಗೆ ನೀರು. ಎಲ್ಲಿ? ಥ್ಯಾಂಕ್ಸ್. ಕೂತ್ಕೊಳ್ಳಿ. ಸೌಭಾಗ್ಯ, ಈ ಹಳ್ಳಿಲಿ ನೋಡುವಂತ ಪ್ಲೇಸ್ ಯಾವ್ದು ಇಲ್ವೇನೆ? ಯಾಕಿಲ್ಲ? ನೋಡಿದ ತಕ್ಷಣ ಮನ್ಸಲ್ಲಿ ನಿಲ್ಲುವಂತ ಪುರಾತನವಾದ ದೇವಸ್ಥಾನ ಇದೆ, ವೆರಿ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇದೆ, ತುಂಬಾ ಡೇಂಜರಸ್ ಆಗಿರೋ ವೈಲ್ಡ್ ಅನಿಮಲ್ಸ್ ಫಾರೆಸ್ಟ್ ಇದೆ. ವಾವ್, ವೈಲ್ಡ್ ಅನಿಮಲ್ಸ್! ಏನೇ ಸೌಭಾಗ್ಯ, ಇಷ್ಟು ದೂರ ಬಂದಾಯ್ತು, ಒಂದು ಪ್ರಾಣಿನೂ ಕಾಣಿಸ್ತಿಲ್ವೇ? ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಸಿಗುತ್ತೆ ಕಣೆ. ವಾಣಿ, ಅಲ್ಲಿ ನೋಡು.
ವಾವ್, ಮಾರ್ವೆಲಸ್! ಡೀಪ್ ಫಾರೆಸ್ಟ್ ಅಂದ್ರೆ ಇದೇನಾ? ಇನ್ನು ಮುಂದೆ ಹೋಗ್ಬೇಕು. ಹೋಗೋಣ ಪ್ಲೀಸ್. ವಾವ್, ವೈಲ್ಡ್ ಎಲಿಫೆಂಟಾ? ಓ ಸೌಭಾಗ್ಯ, ಬೇಗಿಡಿಯೇ, ಫೋಟೋ ತೆಗಿಯೋಣ. ವಾಣಿ, ಬಿ ಕೇರ್ಫುಲ್. ನೋ ಪ್ರಾಬ್ಲಮ್. ವಾಣಿ ಹುಷಾರು, ಅದು ಒಂಟಿ ಸಲಗ. Oh my God, come on! ಸೌಭಾಗ್ಯ, ನೀನಾ? ಐ ಆಮ್ ಸಾರಿ. ನಮ್ಮವರು ಕನಸು ಕಾಣ್ತಿದ್ರಾ? ಡೋಂಟ್ ವರಿ, ನಿನ್ ಲವ್ ಕೇಸ್ನ ನಮ್ಮ ಅಣ್ಣನ್ ಕೇಳಿ ಅಪ್ರೂವ್ ಮಾಡಿಸ್ತೀನಿ. ಓಕೆ. ಕರೆದ್ರಂತೆ. ನೀವು? ನಾನಾ? I love you. I love you. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗ್ತದೆ ಸೌಭಾಗ್ಯ. ಸೂಪರ್ ಸೆಲೆಕ್ಷನ್. ಬೈ ದ ಬೈ ಸೌಭಾಗ್ಯ, ನನ್ನ ತಂಗಿ ಆಸೆನ ದಿನ ಸಂತೋಷದ ಸಾಗರದಲ್ಲಿ ಸೇರೋ ಹಾಗೆ ಮಾಡೋದಕ್ಕೆ ನನ್ಗೊಂದು ಸಹಾಯ ಮಾಡ್ತೀಯಾ? ಖಂಡಿತ ಮಾಡ್ತೀನಿ. ಏನದು ಹೇಳಿ? ನಾನು ಹೇಳ್ದೆ ಅಂತ ನಿಮ್ಮ ಅಣ್ಣ ಗೋಪಿನಾಥ್ ಅವ್ರನ್ನು ಅವ್ರ ತಾಯಿಯವ್ರನ್ನು ಕರ್ಕೊಂಡು ವಾಣಿ ಜೊತೆ ಇವತ್ತೇ ನಮ್ಮ ಮನೆಗೆ ಬಂದ್ಬಿಡಿ. ನೀವೇನು ಯೋಚನೆ ಮಾಡ್ಬೇಡಿ. ವಾಣಿನ್ ಮದ್ವೆ ಆಗೋಕೆ ನಮ್ಮ ಅಣ್ಣ ಖಂಡಿತ ಒಪ್ಕೋತಾನೆ. ನಾವೆಲ್ಲ ಬಂದೇ ಬರ್ತೀವಿ.
ಗೋಪಿ ನೋಡಿದ್ಯಾ ಇಷ್ಟೊತ್ತು ಕೇಳಿಸ್ಕೊಂಡಿಲ್ಲ ಅದನ್ನ ನಾನು ಕಾರ್ಯರೂಪಕ್ಕೆ ತರಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಅಮ್ಮ ಏನೋ ಅಮ್ಮ ನನಗೆ ನಿನಗೆ ವಾಣಿ ಇಷ್ಟ ಇಲ್ವಾ? ಇಷ್ಟದ ಪ್ರಶ್ನೆ ಅಲ್ಲಮ್ಮ, ಅದು ಮತ್ತೆ ಹೇಳು ಅಮ್ಮ. ಹೇಳಪ್ಪ. ಅಮ್ಮ ನನಗೆ ಮದುವೆ ಆಗೋದಿಲ್ವಾ? ಯಾಕೋ ನೀನು ಬೇರೆ ಯಾರನ್ನಾದ್ರೂ? ಚೇಚೆ ಹಾಗಲ್ಲ ಏನಿಲ್ಲಮ್ಮ. ಹಾಗೇನು ಇಲ್ಲ ಅಂದ್ಮೇಲೆ ಇನ್ನೇನಪ್ಪ? ಹಾಗಲ್ಲಮ್ಮ, ನಾನು ನಿಮ್ಗೆ ನೀನೇನು ಹೇಳ್ಬೇಡಪ್ಪ, ನಾನು ಕೇಳೋಲ್ಲ. ನೀನ್ ಮದುವೆ ಆಗ್ಬೇಕು ಅಷ್ಟೇ ಕಣೋ. ಹೇ ನಮ್ಮ ವಂಶ ಬೆಳಿಬೇಕು ಕಣಪ್ಪ. ನನ್ನ ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕು ಕಣೋ. ಗೋಪಿ ಗೋಪಿ ನನ್ನ ಆಸೆ ನೆರವೇರಿಸ್ಕೊಡು, ನಿರಾಶೆ ಮಾಡ್ಬೇಡ್ಬೋ. ಅಮ್ಮ ದಯವಿಟ್ಟು ಅವಸರ ಪಡಬೇಡ, ನನಗೆ ಯೋಚನೆ ಮಾಡೋಕೆ ಸ್ವಲ್ಪ ಅವಕಾಶ ಕೊಡು ದಯವಿಟ್ಟು. ಆಯ್ತಪ್ಪ, ನನ್ನ ಬೇಡಿಕೆ ನಿನ್ ಕೈಯಲ್ಲಿದೆ. ಈಡೇರ್ಸೋದು ಬಿಡೋದು ನಿನಗೆ ಸೇರಿತ್ತು. ಇಷ್ಟ ಬಂದ ಮಾಡ್ಕೊ. ನನ್ನ ಮಾತು ಕೇಳಿ ಸ್ವಾಮೀಜಿ, ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಈ ಮದುವೆ ಮಾಡ್ಕೊಳ್ಳೇಬೇಕು. ಕಂಕಣ ಬಲ ಕೂಡ್ ಬಂದಾಗ ಅದನ್ನ ತಪ್ಸೋಕ್ ಯಾರಿಂದಲೂ ಸಾಧ್ಯವಿಲ್ಲ. ದಯವಿಟ್ಟು ನಿರಾಕರಿಸಬೇಡಿ ಗೋಪಿನಾಥ್. ನಿಮ್ಮನ್ನೊಂದು ಮಾತು ಕೇಳ. ಕೇಳಿ ಮಿಸ್ಟರ್ ಗೋಪಿನಾಥ್. ನಿಮ್ಮ ತಂದೆ ಆಸ್ತಿನೆಲ್ಲ ನಿಮ್ಮ ತಂಗಿ ಹೆಸರಿಗೆ ಬರ್ದಿದ್ದೀರಲ್ಲ, ಯಾಕೆ? ತಂದೆ ತಾಯಿ ಇಲ್ಲ ಅನ್ನೋ ಕುರುಗೋಡಿಗೆ ಬರ್ದಾಗೆ ಸುಖವಾಗಿರ್ಲಿ ಅಂತ. ನಾಳೆ ದಿನ ನಾನ್ ಮದುವೆ ಆದ್ಮೇಲೆ ನನ್ನ ಗಂಡ ಕೋಟ್ಯಾಧಿಪತಿ ಅಂತ ನನ್ನ ಹೆಂಡತಿ ನನ್ನನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂತಾಳೆ ವಿನಃ ನನ್ನ ತಂಗಿನ ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಹಾಗಾಗದೇ ಇರ್ಲಿ ಅಂತ ಕೊಟ್ಟ ಮನೆಗೂ ನನ್ನ ತಂಗಿ ಹೊಕ್ಕ ಮನೆಗೂ ತನ್ನ ತವ್ರ ಮನೆ ಸಂಬಂಧ ಶಾಶ್ವತವಾಗಿರ್ಲಿ ಅಂತ ಈ ರೂಪದಲ್ಲಿ ವಾತ್ಸಲ್ಯದ ಸೇತುವೆ ಕಟ್ಸ್ಬಿಟ್ಟೆ ಮಿಸ್ಟರ್ ಗೋಪಿನಾಥ್. ಮಿಸ್ಟರ್ ಶ್ರೀಧರ್, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ನಿಮ್ಮ ತಂಗಿ ಸುಖವಾಗಿರ್ಬೇಕು ಅಂತ ನೀವು ಕಟ್ಟಿರೋ ವಾತ್ಸಲ್ಯದ ಸೇತುವೆ ಅಕಸ್ಮಾತ್ ಬಿದ್ದು ಹೋದ್ರೆ ಬಹಳ ಕಷ್ಟ. ನೀವು ಹೇಳಿದ್ದು ನನಗೆ ಅರ್ಥ ಆಗ್ಲಿಲ್ಲ. ರಾಣಿ ಹಾಗೆ ಬೆಳೆಸಿರೋ ನಿಮ್ಮ ವಾಣಿನ ಒಬ್ಬ ಶ್ರೀಮಂತನ ಕೊಟ್ಟು ಮದುವೆ ಮಾಡ್ತೀರಾ. ಮದುವೆ ಆದ್ಮೇಲೆ ಅಕಸ್ಮಾತ್ ಆ ಶ್ರೀಮಂತಿಕೆ ಎಲ್ಲ ಹೊರಟೋಗಿ ಅವನ್ ಬೀದಿ ಪಾಲಾಗ್ಬಿಟ್ಟು ಸುಖಕ್ಕೆ ಹೊಂದ್ಕೊಂಡಿರೋ ನನ್ನ ತಂಗಿ ಕಷ್ಟ ಬಂದಾಗ್ಲೂ ಎದುರಿಸಲೇಬೇಕು. ಆ ನಂಬಿಕೆ ನನಗಿದೆ. ಏನಮ್ಮ? ನಾನು ಯಾವತ್ತೂ ಆಸ್ತಿ ಹಣ ಅಂತಸ್ತಿಗೆ ಬೆಲೆ ಕೊಟ್ಟೋನಲ್ಲ. ಅದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಕಷ್ಟ ಅಂತ ಬಂದಾಗ ಗಂಡನಾದವನಿಗೆ ಜೀವನ ನಡೆಸೋಕೆ ಸ್ಫೂರ್ತಿ ಕೊಟ್ಟು ಜೀವನ ಸಂಗಾತಿ ಆಗಿರ್ಬೇಕು. ಏನಂತೀರಾ? ಖಂಡಿತವಾಗ್ಲು. ಹಾಗಿದ್ರೆ ನಿಮ್ಮ ವಾಣಿ ನನಗೆ ಒಪ್ಪಿಗೆ. ಆದ್ರೆ ಈ ಮದುವೆ ಕೆಲವು ನನ್ನ ಕಂಡೀಷನ್ಗಳಿದೆ. ಏನ್ ಹೇಳಿ ಮಿಸ್ಟರ್ ಗೋಪಿನಾಥ್? ಈ ಮದುವೆ ಯಾವುದೇ ವರೋಪಚಾರಗಳಿಲ್ಲದೆ, ಅದ್ದೂರಿ ಆಡಂಬರತನ ಇಲ್ಲದೆ, ಸರಳವಾದ ರೀತಿನಲ್ಲಿ ನಮ್ಮೂರಲ್ಲೇ ಆಗಬೇಕು. ಹಾಗೆ ಆಗ್ಲಿ. ವಾಣಿ ಉಟ್ಟುಪಟ್ಟೆಲೆ ನಮ್ಮ ಮನೆಗೆ ಬರಬೇಕು ಅಂತ ನನ್ನ ಆಸೆ. ಹೌದಪ್ಪ, ಸಾಕ್ಷಾತ್ ಲಕ್ಷ್ಮಿ ಆಗಿರೋ ವಾಣಿನ ಶೃಂಗಾರ ಮಾಡಿ ನಮ್ಮನೆ ತುಂಬಿಸ್ಕೊಳ್ಳೋ ಸೌಭಾಗ್ಯ ನಮ್ಮದಾಗಬೇಕು ಅಂತ. ಮಿಸ್ಟರ್ ಶ್ರೀಧರ್, ಒನ್ ಮೋರ್ ರಿಕ್ವೆಸ್ಟ್. ನನ್ನ ತಂಗಿ ಸೌಭಾಗ್ಯನ ನೀವು ಮದುವೆ ಆಗ್ಬೇಕು. ಗೋಪಿನಾಥ್, ಈ ವಿಷಯದಲ್ಲಿ ನನ್ನ ಒಪ್ಪಿಗೆಗಿಂತಲೂ ನನ್ನ ತಂಗಿ ಒಪ್ಪಿಗೆ. ಅವ್ರ ಒಪ್ಪಿಗೆನೆ ನನ್ನ ಒಪ್ಪಿಗೆ, ಸೌಭಾಗ್ಯನೇ ನನ್ನ ಅತ್ತಿಗೆ ಆಗ್ಬೇಕು. ಈಗೇನು ಹೇಳ್ತೀರಾ ಮಿಸ್ಟರ್ ಶ್ರೀಧರ್? ನೀವೆಲ್ಲರೂ ಒಪ್ಪದ್ಮೇಲೆ ನಂದೇನಿದೆ? ವೆರಿ ಗುಡ್. ಹಾಗಿದ್ಮೇಲೆ ನಮ್ಮಿಬ್ಬರು ಮದುವೆ ಒಂದೇ ದಿನ, ಒಂದೇ ಚಪ್ರ, ಒಂದೇ ಮುಹೂರ್ತದಲ್ಲಿ. ಏನೇ ನಿನ್ ಕಣ್ಣಲ್ಲಿ ನೀರು? ಇದು ಸಂತೋಷದ ಕಣ್ಣೀರು. ನಿಮ್ಮಂತ ಧಣಿ ಕೈ ಹಿಡಿಯೋಕೆ ನಾನ್ ಮಾಡಿದ 7 ಜನ್ಮದ ಪುಣ್ಯ ರೀ. ನಾನು ತುಂಬಾ ಅದೃಷ್ಟವಂತೆ. ವಾಣಿ,
ಸಾವಿತ್ರಿಗೆ ದಣಿಗಳಿಗೆ ಸಾವಿತ್ರಿಗೆ ದಣಿಗಳಿಗೆ ಸಾವಿತ್ರಿಗೆ ದಣಿಗಳಿಗೆ ಸಾವಿತ್ರಿಗೆ ದಣಿಗಳಿಗೆ ಸಾವಿತ್ರಿಗೆ ಯಾರು ಕೂಗಿದ್ ನನ್ನ? ನಾನು. ಏನ್ ವಿಷಯ? ಏನೋ ಗೊತ್ತಿಲ್ದಿರೋರ ಹಾಗೆ ಕೇಳ್ತಿದ್ದೀರಲ್ಲ. ಬಾಯಾರಿಕೆ ಆದಾಗ ನನ್ನ ನೀರ್ ಕುಡ್ದಿತ್ತು ಮರ್ತ್ಬಿಟ್ರ ದಣಿ? ಹಳೆ ಹಳ್ಳದ ನೀರ್ ಕೊಳಕಾಯ್ತು ಅಂತ ಹೊಸ ನೀರ್ ಕುಡಿಯಕ್ಕೆ ನನ್ನನ್ನು ದೂರ ಮಾಡ್ತಿದ್ದೀರಾ ದಣಿ? ನೀವು ಕೊಟ್ಟಿರೋ ಈ ಪ್ರೇಮದ ಕಾಣಿಕೆನ ಮರ್ತ್ಬಿಟ್ರ ದಣಿ? ಯಾರ್ ನೀನು? ಯಾಕೆ ಈ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಹುಚ್ಚಾಗಿ ಮಾತಾಡ್ತಿರೋದು ಇವಳಲ್ಲ, ನೀನು ನೀನು ದಾನ ಮಾಡೋ ಕೈಯೇ ಮಾನ್ಗಟ್ ಕೆಲಸ ಮಾಡ್ತದೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ನೋಡು, ನಿನಗ್ ತಾಕತ್ತಿದ್ರೆ ನೀ ತಪ್ಪು ಮಾಡಿಲ್ಲ ಅನ್ನೋದನ್ನ ಪಂಚಾಯತಿ ಕಟ್ಟೆಲ್ ಬಂದು ಸಾಬೀತ್ ಮಾಡಿಸು. ಛೀ ಪಾಪಿಗಳ, ಒಬ್ಬರಿಗೆ ಒಳ್ಳೆದನ್ ಮಾಡೋ ಯೋಗ್ಯತೆ ನಿಮಗಿಲ್ದೆ ಹೋದ್ರು ಕೆಟ್ಟದನ್ನ ಯಾಕೆ ಮಾಡ್ತೀರಾ? ನನ್ನ ಮಗ ಈ ಊರಿಗೆ ಧಣಿ. ಅವನು ಯಾವತ್ತೂ ತಪ್ಪು ಮಾಡೋಲ್ಲ ಅನ್ನೋ ನಂಬಿಕೆ ನನಗಿದೆ. ಅದು ಪಂಚಾಯತಿ ತೀರ್ಮಾನ ಆಯ್ತದೆ. ನಡೆಯಲ್ಲ ಮಗವ. ವಾಣಿ, 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 ಏನ್ರಿ ನೀವ್ ಹೇಳ್ತಾ ಇರೋದು? ಇವಳೇನ್ ಬೀದಿ ನಾಯಿನೋ ಇಲ್ಲ ಎಮ್ಮೆ ಹಸನ ಕರ್ಕೊಂಬಂದ್ ಸಂಬಂಧದ ಸಾಕ್ಷಿ ಹೇಳೋದಕ್ಕೆ? ದೇವುಗಳು ಓಡಾಡೋ ಹೊತ್ನಾಗ ಮಾಡಿದ ಅಲ್ಕಾ ಕೆಲ್ಸಕ್ಕೆ ಸಾಕ್ಷಿ ಬೇರೆ ಕೇಳ್ತಾ ಇದ್ದೀರಲ್ರಿ? ಇದೇನ್ ರೇಪ್ ಕೇಸ? ಸೀಕ್ರೆಟ್ ಲವ್ ಕೇಸು. ಸಾವಿತ್ರಿ ಹೇಳಿಕೆ ಕೊಟ್ಟಂಗೆ ಮಗಿನ ಸಾಕ್ಷಿ ಮಡಿಕೊಂಡು ಕಟ್ಟಿಸ್ರಿ ತಾಳಿಯ. ಯಾರಿಗೋ ಹೆದರ್ಕೊಂಡು ಸುಳ್ಳು ಹೇಳ್ತಾ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೂ ಇಷ್ಟು ಜನರ ಮುಂದೆ ಅನ್ಯಾಯವಾಗಿ ಅವಮಾನ ಆಗ್ತಿರೋ ನಿನ್ನಂತ ಹೆಣ್ಣನ್ನ ಯಾರು ಕೈ ಹಿಡಿಯಲ್ಲ ಅಂತ ತಿಳ್ಕೊಂಡು ನಾನು ಈ ತಾಳಿ ಕಟ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ಬಿಟ್ಟಿದ್ದಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ರೀತಿ ಆರೋಪ ಹೊರಿಸಿ ಅವಮಾನ ಮಾಡೋದಕ್ಕೆ ಈ ಉಗ್ರಪ್ಪ ಭೂತಪ್ಪನೇ ಕಾರಣ. ಸಮಾಧಾನ ಮಾಡ್ಕೋ ಸಾವಿತ್ರಿ. ಏನ್ ನಡೀತು ಅಂತ ಧೈರ್ಯವಾಗಿ ಹೇಳು. ನಿನಗೆ ನ್ಯಾಯ ಸಿಗೋ ಹಾಗೆ ನಾನು ಮಾಡ್ತೀನಿ. ಹೇಳು ಸಾವಿತ್ರಿ. ನಿಮ್ಮೂರ್ ಪಕ್ಕದಲ್ಲಿರೋ ಗುಡ್ಕಾಮ್ನಹಳ್ಳಿ ಸ್ಕೂಲಲ್ಲಿ ನನಗೆ ಕೆಲಸ ಕೊಡಿಸಿ ಪ್ರೀತಿಸೋ ನಾಟಕ ಮಾಡಿ ಮದುವೆಯನ್ನು ಮಾಡ್ಕೊಳ್ದೆ ನನ್ನನ್ನು ಒಂದು ಮಗುವಿನ ತಾಯಿಯಾಗಿ ಮಾಡ್ಬಿಟ್ಟ ಉಗ್ರಪ್ಪ. ನನ್ನ ಜೊತೆ ಸಂಸಾರ ಮಾಡದೆ ಹೋದ್ರೂ ಪರವಾಗಿಲ್ಲ, ನನ್ ಕುತ್ತಿಗೆ ತಾಳಿ ಕಟ್ಟಿ ಈ ಮಗುವಿಗೆ ತಂದೆ ಸ್ಥಾನನಾದ್ರೂ ಕೊಡಿ ಅಂತ ಬೇಡ್ಕೊಂಡೆ. ಆದ್ರೆ ಅವನು ನೀನು ಉಂಡಾದ್ಮೇಲೆ ಎಸ್ಯೋ ಎಲೆ ಅನ್ಬಿಟ್ಟ. ನನ್ನ ಇದ್ದಕ್ಕಿದ್ದಾಗಿ ಬಂದು ನಿಮ್ಗೆ ಅವಮಾನ ಮಾಡಿ ನಿಮ್ ಸಂಸಾರ ಹಾಳು ಮಾಡಿದ್ರೆ ನನ್ನ ಮದುವೆ ಆಗ್ತೀನಿ ಅಂತ ನಾನು ಒಪ್ಕೊಂಡೆ. ಯಾಕೊತ್ತ ದಣಿಗಳೇ, ನಿಮ್ಗೆ ಹೂಡಿರೋ ಬಾಣನ ತಿರುಬಾಣ ಮಾಡಿ ಆ ಉಗ್ರಪ್ಪನ್ಗೆ ಅವಮಾನ ಮಾಡೋದಿಕ್ಕೆ, ನಿಮ್ಮಿಂದಲೇ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಸೋದಿಕ್ಕೆ. ಏಯ್ ತಗೋ, ಕಟ್ಟು ತಾಳಿನ. ನಾನೇ ಕಟ್ಟಿ ತಾಳಿನ? ನಾನೇ ಅವ್ರನ್ನ ಕೆಡ್ಸಿದೀನಿ ಅನ್ನೋದಕ್ಕೆ ಏನ್ ಸಾಕ್ಷಿ? ನಾನಿದ್ದೀನಿ. ಅದಕ್ಕೆ ಮರ್ಯಾದೆಗೆ ಹೇಳ್ತಾ ಇದೀನಿ, ಮದುವೆ ಮಾಡ್ಕೋ. ಇಲ್ಲ ಅಂದ್ರೆ ನಿನ್ ಜಾತಕ ಎಲ್ಲ ಜಾಲಾಡ್ಬಿಡ್ತೀನಿ. ಮುಚ್ಚೆ ಬಾಯ್ನಾ. ಕಟ್ಟೋ ತಾಳಿನ.
ನಿಮ್ಮಿಬ್ಬರ ಸಂಸಾರ ಮಜ್ಜಿಗೆಲಿ ಬೆಣ್ಣೆ ಇರೋ ಹಾಗಿರ್ಬೇಕು. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಮ್ಮ ಅಣ್ಣನ ಚಾಪ್ಟರ್ ಅರ್ಥ ಆಯ್ತಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೆ, ನಿಮ್ಮ ಮನಸ್ಸನ್ನ ನೋಯಿಸ್ಬಿಟ್ಟೆ. ಕ್ಷಮಿಸುವಂತ ತಪ್ಪು ನೀನೇನು ಮಾಡಿಲ್ಲ ವಾಣಿ. ಇದೆಲ್ಲ ಸಹಜ. ಯಾವುದೇ ಹೆಣ್ಣಾದ್ರೂ ತನ್ನ ಸೂರ್ಯ ಸಿಂಧೂರಕ್ಕೆ ಗ್ರಹಣ ಹಿಡಿಯೋದನ್ನ ಇಷ್ಟಪಡೋದಿಲ್ಲ. ವಾಣಿ, ಗೋಪಿನ್ ಕರಿಯಮ್ಮ. ರೀ, ತಿಂಡಿ ರೆಡಿ ಆಗಿದೆ, ಬೇಗ ಬನ್ನಿ. ಬಂದೆ. ನಮಸ್ಕಾರ ದಣಿ. ನಮಸ್ಕಾರ. ಓಹೋ, ಏನು ಎಲ್ರು ಬಂದ್ಬಿಟ್ಟಿದ್ದೀರಾ? ಏನು ಅಣ್ಣಪ್ಪ? ಇವತ್ತು ನನ್ನ ಮಗನ್ ಮದ್ವೆ ಇದೆ, ಅದಕ್ಕೆ ಕರ್ಕೊಂಡೋಗೋಣ ಅಂತ ಬಂದೆ. ಹೌದಾ? ಆದ್ರೆ ನನ್ನ ಮಗ ಪುರೋಹಿತರು ಮಂತ್ರಕ್ಕಿಂತ ದಣಿಯವರ ಆಶೀರ್ವಾದನೆ ಮುಖ್ಯ, ಅವ್ರು ಬರೋವರೆಗೂ ನಾನು ತಾಳಿ ಕಟ್ಟಕ್ಕಿಲ್ಲ ಅಂತ ಹಠ ಮಾಡ್ಬಿಟ್ಟವನೇ ದಣಿ. 9 ಗಂಟೆಗೆ ಮುಹೂರ್ತ. ಅರೆ, ಟೈಮ್ ಆಗೋಯ್ತಲ್ಲ. ಬನ್ನಿ ಬನ್ನಿ ಹೋಗೋಣ. ಏನ್ರಿ, ತಿಂಡಿ ತಿನ್ಕೊಂಡು ಹೋಗಿವ್ರಂತೆ, ಬನ್ನಿ. ದಣಿ, 9 ಗಂಟೆಗೆ ಮುಹೂರ್ತ. ವಾಣಿ, ಮುಹೂರ್ತ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ನೀನು ಅಮ್ಮ ಮಾಡಿ. ಬನ್ನಿ. ಅತ್ತೆ, ಇವ್ರು ಯಾವಾಗ್ಲೂ ಹೀಗೇನಾ? ಹೌದಮ್ಮ, ಜನಗಳ ಪ್ರೀತಿ ಕರೆ ಬಂದ್ರೆ ಸಾಕು, ಅವನಿಗೆ ಊಟ ತಿಂಡಿ ಹೊತ್ತು ಗೊತ್ತು ಏನೂ ಗೊತ್ತಾಗೋಲ್ಲ, ಹೋಗ್ತಾನೆ ಇರ್ತಾನೆ. ನೀನ್ ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಹ, ಬಾ ತಿಂಡಿ ತಿನ್ನೋಣಪ್ಪ. ಏನೋ ದೊಡ್ಡದಾಗಿ ಕಿಸ್ತು ಬಿಡ್ತೀನಿ ಅಂತ ಹೋಗಿ ಕದ್ದು ಓಡಾಡಿಸ್ಕೊಂಡಿದ್ದ ಟೆಂಪೋನ ಲೈಸೆನ್ಸ್ ತಗೊಂಡು ಓಡ್ಸಂಗ್ ಮಾಡ್ಕೊಂಡ್ಬಿಟ್ಟಿಯಲ್ಲ, ಆತರ ಕುಟ್ಕೋನೆ. ಅಣ್ಣ ಸುಮ್ನಿರಣ್ಣ, ಉರಿತಾ ಇರೋ ಬೆಂಕಿಗೆ ನೀನ್ ಬೇರೆ ತುಪ್ಪ ಹಾಕ್ಬೇಡ. ಎಲ್ಲಿಗೆ ಹೋಗ್ತಿದ್ದೀರಾ? ಹಟ್ಟಿಲಿರೋ ಪುಟ್ಟಿ ಮನೆಗೆ. ನಾನೇನೇ ತಪ್ಪು ಮಾಡಿದ್ರು ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಊಟ ಯಾರಿಗೆ? ದಣಿಯವ್ರಿಗೆ. ಯಾಕೆ? ಅವ್ರ ಊಟಕ್ಕೆ ಮನೆಗ್ ಬರೋದಿಲ್ವಾ? ಅವನಲ್ಲಿ ಬರ್ತಾನಮ್ಮ. ಮತ್ತೆ ಅವ್ರು ಬರ್ತಾರೆ ಅಂತ ನಾನ್ ಕಾಯ್ತಾ ಇದ್ದೀನಲ್ಲ ಅತ್ತೆ. ಬೆಳಿಗ್ಗೆ ಮನೆ ಬಿಟ್ಟು ಹೋದ್ರೆ ಕೆಲಸ ಮಾಡ್ತಾ ತೋಟದಲ್ಲೇ ಇದ್ಬಿಡ್ತಾನೆ. ಇನ್ ಸಂಜೆನೆ ಬರೋದು. ಸಂಜೆಗ? ಹಾ, ಮದುವೆ ಆದ್ಮೇಲಾದ್ರೂ ದಾರಿಗೆ ಬರ್ತಾನೆ ಅನ್ಕೊಂಡೆ. ಯೋಚನೆ ಮಾಡ್ಬೇಡಿ ಅತ್ತೆ, ಅವ್ರನ್ನ ನಾನ್ ದಾರಿಗೆ ತರ್ತೀನಿ. ವಾಣಿ, ನೀನು ಊಟ ತಂದಿದ್ ನೋಡಿ ಆಶ್ಚರ್ಯ ಆಗ್ತಾ ಇದೆಯಾ? ಹಾ, ಆಶ್ಚರ್ಯನೂ ಆಗ್ತಾ ಇದೆ, ಜೊತೆಗೆ ಸಂತೋಷನೂ ಆಗ್ತಾ ಇದೆ. ನನಗ್ ದುಃಖ ಆಗ್ತಾ ಇದೆ. ದುಃಖನ? ಯಾಕೆ? ಹೇಗಪ್ಪ ನನ್ ಗಂಡನ್ ದಾರಿಗೆ ತರೋದು ಅಂತ. ಊಟ ತಗೊಂಡು ನೀ ತೋಟಕ್ಕೆ ಬಂದಾಗ್ಲೇ ನಾನು ನಿನ್ ದಾರಿಗೆ ಬಂದ್ಬಿಟ್ಟೆ. ಪ್ರಾಮಿಸ್? ಪ್ರಾಮಿಸ್. ಹಾಗಿದ್ಮೇಲೆ ಟೈಮಿಗೆ ಸರಿಯಾಗಿ ಹೆಂಡತಿ ಜೊತೆ ಕೂತ್ಕೊಂಡು ಮನೆಯಲ್ಲೇ ಊಟ ತಿಂಡಿ ಮಾಡ್ಬೇಕು. ಓಕೆ, ಖಂಡಿತ ಮಾಡ್ತೀನಿ. ಕೊನೆ ಪಕ್ಷ ಹಗಲಲ್ಲಿ 1 ಗಂಟೆ ಆದ್ರೂ ಏನ್ ಮಾಡ್ಬೇಕು? ನನ್ ಜೊತೆ ರೆಸ್ಟ್ ತಗೋಬೇಕು. ನಿನ್ ಜೊತೆ ರೆಸ್ಟ್ ಅಂದ್ರೆ ಅದನ್ನ ಆಮೇಲೆ ಹೇಳ್ತೀನಿ, ಬನ್ನಿ ಮೊದ್ಲು ಊಟ ಮಾಡಿ. ರಂಗಪ್ಪ, ದಣಿಯವರಿದಾರ? ಇದಾರೆ, ಊಟ ಮಾಡ್ತಾವ್ರೆ. ಗಲ್ಗಲ್ಲನ್ನು ಈ ಬಳೆ ಕೈ ಬಡಿಸಿದ ಊಟ ಮಾಡಿದ್ಮೇಲೆ ಹೊಟ್ಟೆಯಪ್ಪ ತೃಪ್ತನಾದ. ಹಾಗೆ ನನ್ ಜೊತೆ ಹಾಯಾಗಿ 1 ಗಂಟೆ ರೆಸ್ಟ್ ತಗೊಂಡ್ರೆ ನಿಮ್ಮ ಶರೀರಪ್ಪ ಇನ್ನೂ ಸಂತೃಪ್ತನಾಗ್ತಾನೆ. ಓಹೋ, ಹಾಗ? ದಣಿಗಳೇ, ನೀವೇ ಕಾಪಾಡ್ಬೇಕು ದಣಿ, ನೀವೇ ಕಾಪಾಡ್ಬೇಕು. ಯಾಕೆ, ಏನಾಯ್ತು? ನನ್ನ ಅಳಿಯ ನನ್ನ ಮಗಳನ್ನ ಮನೆ ಸೇರಿಸ್ತಾ ಇಲ್ಲ ದಣಿ. ನೀವೇ ಅವನಿಗೆ ಬುದ್ಧಿ ಹೇಳಿ ನನ್ನ ಮಗಳ ಸಂಸಾರನ ಸರ್ ಮಾಡ್ಬೇಕು ದಣಿ. ಎಲ್ಲಿದ್ದ ನಿಮ್ಮ ಅಳಿಯ? ಹೊಸಳಗವನೆ. ಬನ್ನಿ. ಹೌದು ದಣಿ, ಹೆರಿಗೆಗೆ ತವ್ರ ಮನೆಗೆ ಹೋಗ್ಬಾರ್ದು ನೀನು ಅಂತ ಹೇಳಿದ್ದು ನಿಜ. ನಾನು ಅವ್ರ ಮಾತು ಮೀರೋಗಿದ್ದು ನಿಜ ದಣಿ. ನೀನ್ ಹೋದ್ರೆ ಕರೆಯಕ್ ಬರಕ್ಕಿಲ್ಲ ಅಂದೆ. ನೀನ್ ಕರೆಯವರೆಗೂ ನಾನ್ ಬರಲ್ಲ ಅಂದೆ. ಕೊನೆಗೇನಾಯ್ತು? ನೀನಾಗೆ ಬಂದೆ. ಎಷ್ಟೇ ಆದ್ರೂ ನಾನ್ ಗಂಡ ಅಲ್ವಾ ದಣಿ? ಇದೇ ಪ್ರೀತಿ ಗೌರವನ ಅವತ್ತೇ ನಿನ್ ಗಂಡನ ಮೇಲೆ ತೋರಿಸಿದ್ದಿದ್ರೆ ಅವನು ಇನ್ನೂ ಸಂತೋಷ ಪಡ್ತಿದ್ದ. ನೋಡಮ್ಮ,
ಯಾವ ಗಂಡ ಹೆಂಡತಿನ ತುಂಬಾ ಹೆಚ್ಚಾಗಿ ಪ್ರೀತಿಸ್ತಾನೋ ಅವನು ತವ್ರ ಮನೆಗೆ ಹೆಂಡತಿನ ಕಳ್ಸಕ್ಕೆ ಇಷ್ಟಪಡಲ್ಲ. ಇಷ್ಟೇ ವಿಷಯ. ಇರಣ್ಣ, ನಿನ್ನ ಹೆಂಡತಿನೂ ತುಂಬಾ ಒಳ್ಳೆಯವಳೆ. ಆಗಿದ್ದಾಗೋಯ್ತು. ಇನ್ಮೇಲಾದ್ರೂ ಗಂಡ ಹೆಂಡತಿ ಸಂತೋಷವಾಗಿರಿ. ವಾಣಿ, ಐ ಆಮ್ ಸಾರಿ. ಆಹಾ ವಾಣಿ, ಸುಂದರವಾಗಿರೋ ನಿನ್ನ ಮುಖದಲ್ಲಿ ಕೋಪ ಬಂದ್ರೆ ದೃಷ್ಟಿ ಬೊಟ್ಟಿಟ್ಟಾಗಿರುತ್ತೆ. ನೋಡಿ, ನಿಮ್ಮ ಮಾತಿಗೆ ಮರಳಾಗೋಳಲ್ಲ ರೀ ನಾನು. ನಿಜ ಹೇಳಿ, ಗಂಡ ಹೆಂಡತಿನ ಒಂದು ಮಾಡಕ್ ಹೋದೋಳು ಅರ್ಧ ರಾತ್ರಿಯಲ್ಲಿ ಮನೆಗೆ ಬಂದಿದ್ದೀರಲ್ಲ, ಎಷ್ಟೊತ್ತು ಎಲ್ಲಿ ಹೋಗಿದ್ರಿ? ನಿಜ ಹೇಳ, ಬೇಗನೆ ಬರ್ಬೇಕು ಅಂತಾನೆ ಹೊರಟಿದ್ದೆ. ಕೈ ಮುಗಿತೀನಿ. ಸಮಾಧಾನ ಮಾಡ್ಕೊಳ್ಳುವ. ಯಾವ್ರವನೇ ಏನು ಆಗಕ್ಕಿಲ್ಲ. ಸಮಾಧಾನ ಮಾಡ್ಕೊತಾ ಈ ಸಮಾಧಾನ ಮಾಡ್ಕೊಳ್ಳುವ. ಸ್ವಾಮಿಯಾರ, ನಿಮ್ ಕಾಲಿಗೆ ಬಿಡ್ತೀನಿ. ನಿಮ್ ಅಮ್ಮಯ್ಯ ಅಂತೀನಿ. ಕಾರ್ ನಿಲ್ಸಿ ಕಷ್ಟ ಆಯ್ತದೆ. ಬೇಗ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ಡಾಕ್ಟರ್ ಹೇಳಿದ್ರು. ನನ್ನ ಕರ್ಮಕ್ಕೆ ದೂರಿ ಮುರಿದು ಗಾಡಿ ಬೇರೆ ಬಿದ್ದೋಯ್ತು. ನನ್ನ ಮಗಳ ಜೀವ ಕಾಪಾಡಿದ್ದೀನಿ. ಹೆದರ್ಕೋಬೇಡಿ. ಬಂದೆ. ಈ ತಾಯಿ ಮಗು ಹೇಗಿದ್ದಾರೆ? ಇಬ್ರು ಚೆನ್ನಾಗಿದ್ದಾರೆ. ಈಗಲಾದ್ರೂ ಕೋಪ ಕಡಿಮೆ ಆಯ್ತಾ? ನನ್ನ ಪ್ರೀತಿ ಧಣಿ ಮಾಡಿರೋ ಉಪಕಾರಕ್ಕೆ ಹಾಗೆ ತಪ್ಪಿಕೊಂಡು ಮುತ್ತು ಕೊಡೋಣ ಅನ್ಸುತ್ತೆ. ಆದ್ರೆ ಯಾಕೆ, ಏನಾಯ್ತು? ನಿಮಗೋಸ್ಕರ ಕಾಯ್ತಾ ನಾನು ಇನ್ನು ಊಟನೇ ಮಾಡಿಲ್ಲ ರೀ. ಓಹೋ, ಐ ಆಮ್ ಸಾರಿ. ಬಾ, ಊಟ ಮಾಡೋಣ. ದಣಿಯವರ, ಏನ್ ರಮಣ? ಅರ್ಜೆಂಟಾಗಿ ಸ್ವಾಮೀಜಿಯವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ ಬಂದಿದ್ದಾರೆ. ಹೌದಾ? ರೀ, ಬೆಳಿಗ್ಗೆ ಹೋಗೋರಂತೆ, ಬಂದ್ರಿ? ವಾಣಿ, ಅದೇನು ಅಂತ ಕೇಳ್ಕೊಂಡು ಬೇಗ ಬಂದ್ಬಿಟ್ಟು. ಏನು ಅಂದ್ರೆ? ಏನ್ ಸ್ವಾಮೀಜಿ? ನಿಮ್ಮ ಹತ್ರ ಅರ್ಜೆಂಟಾಗಿ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಈಗ್ಲಾ? ಹೌದು. ನಾಳೆ ಮಾತಾಡ್ಬೋದಲ್ವಾ? ದಯವಿಟ್ಟು ಇಲ್ಲ ಅನ್ಬಾರ್ದು. ಬಹಳ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಬರ್ತೀರಾ? ಸರಿ, ಬನ್ನಿ. Don't touch me. ವಾಣಿ, ಏನ್ ಮಾಡ್ತಾ ಇದೀಯಾ? ಗಿಣಿ ಬಂದು ಗಿಡಗನ್ ಗುಡುಗ್ ಸೇರ್ಕೊಂಡ್ ಹಾಗಾಯ್ತು. ಊರವ್ರು ಉಸಾಬ್ರಿ ನೋಡೋರ್ಗೆ ಹೆಂಡತಿ ಯಾಕ್ರಿ ಬೇಕು? ರಾಣಿ ತರ ಸುಖದ್ ಸುಪ್ಪತ್ಗೆಲಿ ಓಲಾಡ್ತೀನಿ ಅಂತ ತಿಳ್ಕೊಂಡಿದ್ದೆ. ಪಂಜರದ ಗಿಣಿ ಆಗ್ಬಿಟ್ಟೆ. ವಾಣಿ, ಯಾಕೀಗೆಲ್ಲ ಹುಚ್ಚುಚ್ಚ ಮಾತಾಡ್ತಾ ಇದೀಯಾ? ನಿಮ್ಮಿಂದ ಹುಚ್ಚಿಡ್ದು ಬಿಟ್ಟಿದೆ ರೀ, ಅದಕ್ಕೆ ಹೀಗ್ ಮಾತಾಡ್ತಾ ಇದ್ದೀನಿ. ಏ ವಾಣಿ, ಎಲ್ಲಿಗೆ ಹೋಗ್ತಾ ಇದೀಯಾ? ನನ್ನಿಂದ ನಿಮಗ್ ತೊಂದರೆ ಆಗೋದ್ ಬೇಡ ಅಂತ ನನ್ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬೇಡ ವಾಣಿ, ನನ್ ಮಾತು ಕೇಳು ಪ್ಲೀಸ್. ಇಲ್ಲಿ ಏನ್ರಿ ಮಾಡ್ಬೇಕು? ಆಕಾಶದಲ್ಲಿರೋ ನಕ್ಷತ್ರ ಎಣಿಸ್ಬೇಕಾ? ಏಯ್ ವಾಣಿ, ದುಡುಕ್ಬೇಡ. ಗಂಡ ಹೆಂಡತಿ ಸಂಸಾರ ಅನ್ನೋದು ತಾಳ್ಮೆಯಿಂದ ಹದವಾಗಿ ಕಾಯಿಸಿ ಪ್ರೀತಿಯನ್ನು ಸಕ್ಕರೆ ಹಾಕಿ ಕುಡಿಯೋ ಹಾಲಿದ್ದಾಗೆ. ಅರ್ಥ ಮಾಡ್ಕೊ. ಇಲ್ಲಾಂದ್ರೆ ಹಾಲು ಉಕ್ಕಿ ಬೆಂಕಿ ಪಾಲಾಗ್ಬಿಡುತ್ತೆ. ವಾಣಿ, ಈ ನಮ್ಮ ಜನಗಳ ಆತ್ಮೀಯತೆ, ಅಭಿಮಾನ, ಪ್ರೀತಿ, ವಿಶ್ವಾಸ ಎಷ್ಟು ಜನರಿಗೆ ಸಿಗುತ್ತೆ? ನಮ್ಮ ಹಿರಿಯರು ಮಾಡಿರೋ ಪುಣ್ಯದಿಂದ ಇವತ್ತದು ನಮ್ಮ ಪಾಲಿಗೆ ಸಿಕ್ಕಿದೆ. ಅದು ನಮ್ಮ ಪುಣ್ಯ, ನಾವು ಸಂತೋಷ ಪಡ್ಬೇಕು. ಬದುಕು ಅನ್ನೋದು ಒಂದು ಇತಿಹಾಸ ಆಗ್ಬೇಕು. ಅದೇ ನನ್ನ ಆಸೆ. ವಾಣಿ, ನನಗೆ ಗೊತ್ತು ನಿನಗೆ ಬೇಜಾರಾಗಿದೆ ಅಂತ. ಒಂದು ಕೆಲಸ ಮಾಡೋಣ, ಸ್ವಲ್ಪ ದಿವಸ ಎಲ್ಲಾದ್ರೂ ಹೋಗಿ ತಿರ್ಗಾಡ್ಕೊಂಬರೋಣ. ನಾಳೆನೇ ಹೊರಟ್ಬಿಡೋಣ. ಒಂದು 3 ತಿಂಗಳು ಬರೋದೇ ಬೇಡ. ಓಕೆ? ಓಕೆ.
ತಗೊಳ್ಳಿ. ಏನಾಯ್ತು ವಾಣಿ? ಬಾ ಡಾಕ್ಟರ್ ಹತ್ರ ಹೋಗೋಣ. ಅಂಥದ್ದೇನೂ ಆಗಿಲ್ಲ ರೀ. ಮತ್ತೆ ಓ ಇದ್ದ ವಿಷಯ. ಈ ಧಣಿ ಮನೆಗೆ ಏನೆಲ್ಲ ಬೇಕಾಗಿತ್ತು ಅದನ್ನೆಲ್ಲ ನೀನ್ ಕೊಟ್ಬಿಟ್ಟಿಯಮ್ಮ. ಇನ್ನೂ ಕೊಡ್ಬೇಕಮ್ಮ. ಯಾಕೆ ಅಂತ ಕೇಳಿ. ಯಾಕಪ್ಪ? ಹುಟ್ಟೋ ಮಗು ಹೆಣ್ಣಾಗ್ಬಿಟ್ರೆ ಧಣಿ ಅಂತ ಒಂದ್ ಗಂಡ್ ಮಗು ಬೇಕೇ ಬೇಕು ಅಂತಿರ್ತಾನೆ. ನೋ ಶ್ರೀಧರ್, ಎಂತ ಮಗು ಹುಟ್ಟಿದ್ರು ಮುತ್ತಿನಂತ ಒಂದು ಮಗು ಸಾಕು. ಇದ್ರಲ್ಲೂ ಕಂಡೀಷನ್? ಇದು ಕಂಡೀಷನ್ ಅಲ್ಲ, ಇಟ್ಸ್ ಓನ್ಲಿ ಸಾಲ್ವೇಷನ್ ಫಾರ್ ದ ಗ್ರೋಯಿಂಗ್ ಪಾಪ್ಯುಲೇಷನ್. ಸೌಭಾಗ್ಯ, ಇವ್ರನ್ನ ಬೀಗರ್ ಮಾಡ್ಕೋಬೇಕಾದ್ರೆ ಇವ್ರ ಮಗು ಹುಟ್ಟೋರ್ಗೂ ಸ್ವಲ್ಪ ಹುಷಾರಾಗಿರ್ಬೇಕು. ಇದು ಹುಟ್ಟೋ ನನ್ ಸೊಸೆಗೋ ಅಳಿಯನಿಗೋ ಒಂದು ಪುಟ್ಟ ಕಾಣಿಕೆ ಹಾಕೊಡ್ತಾ ಇದ್ದೀನಿ, ದಯವಿಟ್ಟು ತಗೋಬೇಕು. ಏನಿದು? ಇದುವರೆಗೂ ನಾನು ಮಾಡಿರೋ ಸೇವಿಂಗ್ಸ್ 2 ಲಕ್ಷ ರೂಪಾಯಿ. ತಗೊಳ್ಳಿ. ಈಗಲೇ ಬೇಡ ಶ್ರೀಧರ್, ಇದನ್ನ ನಮ್ಮ ಮಗು ಬೆಳೆದು ಅದಕ್ಕೆ ವಿವೇಕ ಬಂದಾದ್ಮೇಲೆ ನೀವೇ ಕರೆದುಕೊಡಿ. ಹೋಗ್ಲಿ, ನನ್ನ 2ನೇ ಬೇಡಿಕೆ? ಸೀಮಂತ, ಹೆರಿಗೆ, ಬಾಣಂತನ ಇದೆಲ್ಲ ನಿಮ್ಮನೇಲೆ ಆಗ್ಬೇಕು ಅಂತ ತಾನೇ ನಿಮ್ಮ ಆಸೆ? ಹೌದು ಗೋಪಿನಾಥ್. ಶ್ರೀಧರ್, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ಆಸೆನೆ ನನ್ನ ಆಸೆ ಅಂತ ತಿಳ್ಕೊಳ್ಳಿ. ಎಲ್ಲ ನಮ್ಮನೇಲೆ ನಡಿಬೇಕು ಅಂತ ನಾನು ಕಂಡೀಷನ್ ಹಾಕ್ತಾ ಇಲ್ಲ. ದಯವಿಟ್ಟು ಇದನ್ನ ಬೇಡಿಕೆ ಅಂತ ತಿಳ್ಕೊಳ್ಳಿ. ಹಾಗೆ ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ಹಾಕ್ತಿರೋ ಬೇಸ್ಮೆಂಟ್ ಅಂತ ತಿಳ್ಕೊಳ್ಳಿ. ಇದ್ರಲ್ಲೂ ನಾನು ಸೋತೆ ಮಿಸ್ಟರ್ ಗೋಪಿನಾಥ್. ನೋ 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 ನೋ, ನೀವು ಗೆಲ್ತಾ ಇದ್ದೀರಾ. ನಾನು ಗೆಲ್ತಾ ಇದ್ದೀರಾ? ನಾನು ಕೇಳಿದಾಗ್ಲೆಲ್ಲ ಹೊರ ಕೊಡ್ತಾ ಇದ್ದೀರಾ. ಅಂದ್ಮೇಲೆ ನೀವು ಗೆದ್ದು ಹಾಕ್ತಾನೆ. ಊಟ ಮಾಡೋಣ ಬನ್ನಿ. ಹಾ ಬನ್ನಿ. ಬಾ ರೀ, ಹಾಲು ತಗೊಳ್ಳಿ. ಇದಕ್ಕೆ ಜೇನ್ ಬೆರೆಸಿದ್ಯಾ? ಜೇನ? ನಿನ್ನ ತುಟಿ ಸೋಕ್ಸಿ ಒಂದು ಗುಟುಕ್ ಕುಡಿದ್ರೆ ಜೇನ್ ಬೆರೆಸ್ತಾನೆ. ನಮಸ್ಕಾರ ದಣಿ. ನಮಸ್ಕಾರ. ಏನ್ ವಿಷಯ? ಮೊನ್ನೆ ನಿಮ್ ತಾಯಿಯವ್ರ ಹೆಸರಿನಲ್ಲಿ ಸ್ಕೂಲ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಬಂದಿದ್ದೀವಿ. ಮರ್ತ್ಬಿಟ್ಟಿದ್ದೆ. ವಾಣಿ, ಬೀರುನಲ್ಲಿ 5 ಲಕ್ಷ ರೂಪಾಯಿ ಇಟ್ಟಿದ್ದೀನಿ, ತಗೊಂಬಾ. ಆ ದುಡ್ಡಲ್ಲಿ ಡೈಮಂಡ್ ನೆಕ್ಲೆಸ್ ಸೆಟ್ ತಗೊಂಡೆ. ಏನು ನೆಕ್ಲೆಸ್ ಸೆಟ್ ತಗೊಂಡೆ ಅಂತ ಹೇಳಿದ್ನಲ್ಲ? ಬೇಕಾದಷ್ಟು ಒಡವೆ ಇರ್ಬೇಕಾದ್ರೆ ನೆಕ್ಲೆಸ್ ಸೆಟ್ ತಗೊಳ್ಳೋಂತ ಅರ್ಜೆಂಟ್ ಏನಿತ್ತು? ಅದು ನನಗ್ ಬೇಕಾಗಿತ್ತು. ಆಯ್ಸಿ, ತಗೋತೀನಿ ಅಂತ ಒಂದು ಮಾತಾಡ್ಬೋದಾಗಿತ್ತಲ್ಲ. ಯಾವ ದೊಡ್ಡ ವಿಷಯ ಅಂತ ಹೇಳ್ಬೇಕಾಗಿತ್ತು? ವಾಣಿ, ನಾನು ನಿಮ್ ಹೆಂಡ್ತೀನಿ, ನನಗೂ ಅಧಿಕಾರ ಇದೆ, ಆಸೆ ಇದೆ. ನಾನೇನು ಬೀದಿಲ್ ಹೋಗೋ ದಾಸನಿಗೆ ದಾನ ಮಾಡದ್ನ ಹಣನ? ನನ್ ತವ್ರ ಮನೆಯವರು ಏನ್ ಕೊಟ್ರು ತಗೋಬೇಡ ಅಂತೀರಾ, ನಿಮ್ ದುಡ್ಡಲ್ಲಿ ತಗೊಂಡ್ರೆ ಯಾಕ್ ತಗೊಂಡೆ ಅಂತ ಕೇಳ್ತೀರಾ. ಮತ್ ನಾನೇನ್ ಮಾಡ್ಬೇಕು? ವಾಣಿ, ಏನಮ್ಮ ನೀನ್ ಮಾತಾಡ್ತಾ ಇರೋದು? ಸ್ವಲ್ಪ ಕೂಡ ಗೌರವ ಇಲ್ದೆ ಎದುರುತ್ರ ಕೊಡ್ತಾ ಇದ್ಯಾ? ಅವ್ರೆ, ನಿಮಗ್ ಕೈ ಮುಗಿತೀನಿ, ಬಂದಿರೋ ಜನಗಳ ಮುಂದೆ ನಮ್ ದಣಿಯವ್ರಿಗೆ ಅವಮಾನ ಮಾಡ್ಬೇಡಿ. ಇದು ಗಂಡ ಹೆಂಡತಿರ ವಿಷಯ, ನೀನ್ಯಾರ ಮಧ್ಯದಲ್ಲಿ ತಲೆ ಹಾಕೋಕೆ? ನೀನೊಬ್ಬ ಆಳು, ಆಳಾಗೆ ಇರ್ಬೇಕು. ವಾಣಿ, ಒಂದು ನಿಮಿಷ. ತಗೊಳ್ಳಿ, ದಯವಿಟ್ಟು ಕ್ಷಮಿಸಿ. ಕ್ಯಾಶ್ ಕೊಡೋಕ್ಕಾಗಲಿಲ್ಲ, ನಾಳೆ ಬ್ಯಾಂಕಿಂದ ಡ್ರಾ ಮಾಡ್ಕೊಳ್ಳಿ. ಗೋಪಿ, ಯಾಕಪ್ಪ ಇಷ್ಟೊಂದು ಮನಸ್ಸಿಗೆ ನೋವು ಮಾಡ್ಕೊಂಡಿದೀಯಾ? ನೋಡು, ನನ್ನ ದೃಷ್ಟಿಲಿ ವಾಣಿದೇನು ತಪ್ಪಿಲ್ಲ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅವಳು ಬೆಳೆದಿರೋ ವಾತಾವರಣನೇ ಹಾಗಿದೆ. ಜೊತೆಗೆ ಬಸರಿ ಬೈಕೆ ಅನ್ನೋದು ಅವಳ ಈ ರೀತಿ ನಡ್ಕೊಳ್ಳೋ ಹಾಗೆ ಮಾಡಿದ್ಯಪ್ಪ. ಅಷ್ಟಕ್ಕೆ ವಾಣಿನ ತಪ್ಪು ತಿಳ್ಕೊಳ್ಳೋದು ಸರಿ ಅಲ್ಲ ಅಲ್ವಾ? ಹೋಗು, ಅವಳು ಊಟ ಮಾಡ್ದೆ ಅಳ್ತಾ ಕೂತಿದ್ದಾಳೆ, ಸಮಾಧಾನ ಮಾಡಿ ಹೋಗಪ್ಪ. ವಾಣಿ, ಏ ವಾಣಿ, ನನ್ನ ಮೇಲೆ ಕೋಪನ? ನೋಡು, ಆಗಿದ್ದಾಗೋಯ್ತು, ಕೆಟ್ಟಗಳಿಗೆ ದಯವಿಟ್ಟು ಅಳ್ಬೇಡ.
ನಿನ್ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತೆ. ನೀನ್ ಈ ಮನೆ ಮಹಾಲಕ್ಷ್ಮಿ, ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಕಮಾನ್ ನಗು. ನೀವು ಅದೇನು ಮಾಡ್ತಿರೋ ಹೆಂಗ್ ಮಾಡ್ತಿರೋ ಅದ್ ನನಗ್ ಗೊತ್ತಿಲ್ಲ. ಒಟ್ನಾಗೆ ನನ್ ಕೆಲಸ ಆಗ್ಬೇಕು. ತಕೊಳ್ಳಿ. ಆಯ್ತು ಅಂದ್ಕೊಳ್ಳಿ. ಯಜಮಾನ್ರೆ 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 ಉಗ್ರ ಅತಿ ಬುದ್ಧಿವಂತ ದೊಡ್ಡ ಮೂರ್ಖ ಅನ್ನೋ ಹಾಗೆ ಲದ್ದಿನೇ ಲಡ್ಡು ಅಂತ ತಿನ್ಬಿಟ್ವಲ್ಲೋ. ತಿಂದಿದ್ದು ಆಯ್ತು, ಬಾಯ್ ತೊಳ್ಕೊಂಡಿದ್ದು ಆಯ್ತು, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಯಾಕ್ರಿ ಯೋಚನೆ ಮಾಡ್ಬೇಕು ಪಿಪಿ? ಈ ಪಿಸಿ ತಂದಿರೋ ಸುದ್ದಿಯಿಂದ ಆ ನಮ್ ವೈರಿ ಸದ್ದಳಿಸೋ ಯೋಚನೆ ಸಿದ್ಧವಾಯ್ತು ಅಂತ ತಿಳ್ಕೊಳ್ಳಿ. ಸೌಭಾಗ್ಯ, ಅಣ್ಣ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವನೇ? ನಿಮ್ಮ ಅಣ್ಣನ ಡ್ಯೂಟಿ ವಿಷಯ ನಿನ್ಗೆ ಗೊತ್ತಲ್ಲ ವಾಣಿ. ಇವತ್ತು ಡ್ಯೂಟಿಗೆ ಹೋಗ್ಬೇಕಾಗಿತ್ತಾ? ಯಾವ್ದೋ ಇಂಪಾರ್ಟೆಂಟ್ ಕೇಸ್ ಇದೆ ಅಂತ ಹೋದ್ರು. ಆದ್ರೂ ಅವ್ರ ಮನ್ಸೆಲ್ಲ ನಿನ್ ಕಡೆನೆ ಇರುತ್ತೆ. ವಾಣಿ, ನಿಮ್ಮ ಅಣ್ಣ ಬಂದ್ರೆ ಅಂತ ಕಾಣುತ್ತೆ. ಓ ಶ್ರೀಧರ್, ಬನ್ನಿ. ನೀವು ಬರ್ತಿರೋ ಇಲ್ವಂತ ನಂಗೆ ಅನುಮಾನ ಆಗಿತ್ತು. ನಿಮ್ ತಂಗಿಗಂತೂ ನಿಮ್ದೇ ಧ್ಯಾನ. ಸುಮಾರು 100 ಸಲ ಕೇಳಿರ್ಬೋದು. ಅಂತೂ ಕಾರ್ಯಕ್ರಮ ಮುಗಿಯೋಕ್ ಮುಂಚೆ ಬಂದ್ರಲ್ಲ, ತುಂಬಾ ಸಂತೋಷ. ಕಾರ್ಯಕ್ರಮ ಮುಗಿತಾ ಬರ್ಲಿಲ್ಲ ಮಿಸ್ಟರ್ ಗೋಪಿನಾಥ್, ಈಗ ತಾನೇ ಪ್ರಾರಂಭ ಆಗ್ತಿದೆ. ವಾಟ್ ಯು ಮೀನ್? ಯು ಆರ್ ಅಂಡರ್ ಅರೆಸ್ಟ್. ಯಾವ ಕಾರಣಕ್ಕೆ ನಾನು ಅರೆಸ್ಟ್ ಮಾಡ್ತಾ ಇದ್ದೀರಾ? ಅವ್ರಿವ್ರಿಗೆ ಟೋಪಿ ಹಾಕೊಂಡು ಬದುಕೋದೇ ಕಸುಬ್ ಮಾಡ್ಕೊಂಡಿರೋ ನೀನು ರಘುನಾಥ ರಾಯರ್ ಮಗ ಗೋಪಿನಾಥ ಅಂತ ಸುಳ್ಳು ಹೇಳ್ಕೊಂಡು ಯಾಮಾರಿಸಿರೋ ಅಪರಾಧಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಅಣ್ಣ, ಏನಣ್ಣ ಇದೆಲ್ಲ? ಉಗ್ರಪ್ಪನವ್ರು ಹೇಳ್ತಿರೋದು ನಿಜ. ನಿನ್ ಗಂಡ ಒಬ್ಬ ಇಂಪೋಸ್ಟರ್ ಅಂತ ಅನುಮಾನ ಬಂದಿದೆ. ಸುಳ್ಳು. ನನ್ನ ಮಗನ ನನ್ನಿಂದ ದೂರ ಮಾಡೋಕೆ ಯಾರೋ ಪಾಪಿಗಳು ಹೂಡಿರೋ ಕುತಂತ್ರ ಇದು. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತೀರ್ಮಾನ ಮಾಡೋದಕ್ಕೆ ಕೋರ್ಟ್ ಇದೆ. ಬನ್ನಿ ಮಿಸ್ಟರ್ ಗೋಪಿನಾಥ್. ಅಣ್ಣ, ನಿನಗೆ ಅವ್ರ ಮೇಲೆ ನಂಬಿಕೆ ಇಲ್ಲದೆ ಇರಬಹುದು, ಆದ್ರೆ ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಅವ್ರಂಥವ್ರಲ್ಲ ಅಣ್ಣ. ನಿನಗೆ ಕೈ ಮುಗಿದ್ ಬೇಡ್ಕೋತೀನಿ, ದಯವಿಟ್ಟು ಅವರನ್ನ ಬಿಟ್ಬಿಡೋಣ ಪ್ಲೀಸ್. ಕರ್ತವ್ಯದ ಮಧ್ಯೆ ಈ ಸಂಬಂಧಗಳು ತರಬೇಡಿ ಮಿಸಸ್ ವಾಣಿ ಗೋಪಿನಾಥ್. ಪ್ಲೀಸ್ ಅಲೋ ಟು ಡೂ ಅವರ್ ಜಾಬ್. ಮಿಸ್ಟರ್ ಗೋಪಿನಾಥ್. ಗೋಪಿ, ಅಯ್ಯೋ ಗೋಪಿ. ಮಿಸ್ಟರ್ ಉಗ್ರಪ್ಪ, ಇವ್ರನ್ನ ಕೇರ್ಫುಲ್ ಆಗಿ ಕರ್ಕೊಂಡೋಗಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಯಾವ ತೊಂದರೆನೂ ಕೊಡಬಾರ್ದು. ಎಸ್ ಸರ್. ದುರ್ಗದ ಧಣಿನ ನೀನು? ಬಡವರ ಕಣ್ಣು ಮಣಿನೇ ಅನ್ಲ ನೀನು. ನಾವು ದೇವರ ಕಿವಿಗೆ ಹೂ ಮುಡಿಸಿದ್ರೆ ನೀನು ನಮ್ ಕಿವಿಗೆ ಹೂ ಮುಡಿಸ್ತೀಯನ? ನಮಗೆ ಮಣ್ಣು ಮುಗಿಸಿ ಮಕ್ಮಲ್ ಟೋಪಿ ಹಾಕಿರೋ ನೀನು ಯಾರೋ? ನೀನು ಗೋಪಿನಾಥ್. ಸುಳ್ಳು ಹೇಳ್ತಾ ಇದೀಯಾ? ನಿಜ ಹೇಳು, ನೀನ್ ಯಾರು? ರಘುನಾಥ ರಾಯರ ಮಗ ಗೋಪಿನಾಥ್. ಪುರುಷತ್ವ ಇಲ್ಲದೆ ಪೌರುಷ ತೋರಿಸ್ತಿರೋ ಹೇಡಿಗಳ ದಮ್ಮಿದ್ರೆ ಹಗ್ಗ ಬಿಚ್ಚಿ ಆಮೇಲೆ ಹೊಡಿರಿ. ಸಾಕು ಮುಗ್ರ. ಇವನು ಡೂಪ್ಲಿಕೇಟ್ ಧಣಿ ಅಂತ ಸಾಬೀತಾಗುವವರೆಗೂ ಇವನು ಬದುಕಿರ್ಬೇಕು. ಇಲ್ಲ ಅಂದ್ರೆ ಲಾಕಪ್ ಡೆತ್ ಆಗಿ ನಿನ್ನ ಜೀವಕ್ಕೆ ಅಪಾಯ ಬಂದ್ಬಿಡ್ತದೆ.
ವಾಣಿ, ಯಾಕಮ್ಮ ಅಳ್ತಿದ್ಯಾ? ನಾನು ಮಾಡಿರೋ ತಪ್ಪಿಗೆ ಮೋಸ ಹೋಗ್ಬಿಟ್ಟೆ. ನಾನು ಮೋಸ ಹೋಗ್ಬಿಟ್ಟೆ. ಆತರ ಪಟ್ಟು ನನ್ ಜೀವನನ ನರ್ಕ ಮಾಡ್ಕೊಂಡ್ಬಿಟ್ಟೆ. ಯಾಕೆ ಹಾಗೆ ಹೇಳ್ತಿದ್ಯಾ? ನೀನ್ ತಿಳ್ಕೊಂಡಿರೋ ಹಾಗೆ ನಮ್ಮಣ್ಣ ಮೋಸ್ಕರ ಅಲ್ಲ, ಅವನೊಬ್ಬ ದೇವತೆ. ಇದೆಲ್ಲ ಆ ಉಗ್ರಪ್ಪ ಭೂತಪ್ಪ ಮಾಡೋ ಕುತಂತ್ರ. ವಾಣಿ, ವಾಣಿ, ನನ್ನ ನಂಬು. ನಾಳೆ ನಡೆಯೋ ಕೋರ್ಟ್ನಲ್ಲಿ ನಮ್ಮಣ್ಣನೇ ನಿಜವಾದ ದಣಿ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಯುವರ್ ಆನರ್, ಟೆರೆಂಟ್ದಾರ್ನಾಗಿ ಇನ್ನೊಬ್ಬರು ಸ್ವತ್ತನ್ನ ಸ್ವಂತ ಮಾಡ್ಕೊಂಡಿರೋ ಎಷ್ಟೋ ವ್ಯಕ್ತಿಗಳನ್ನ ನಾವು ನೀವು ನೋಡಿದ್ವಿ. ಆದ್ರೆ ಯಾವುದೇ ರೀತಿ ಸಂಬಂಧವೂ ಇಲ್ಲದೆ, ಸಾಗುವಳಿ ಕೂಡ ಮಾಡದೆ, ಸ್ವಂತ ಮಗ ನಾನೇ ಅಂತ ಸುಳ್ಳಿನ ಕತೆನ ಸೃಷ್ಟಿ ಮಾಡಿ ದಿವಂಗತ ರಘುನಾಥ್ ರಾಯರ ಆಸ್ತಿ ಪಾಸ್ತಿಗೆಲ್ಲ ತಾನೇ ಯಜಮಾನ ಅಂತೂ ಇಡೀ ಊರಿಗೆ ತಾನೇ ಧಣಿ ಅಂತ ಹೇಳ್ಕೊಂಡ್ರು ಈ ಇಂಪೋಸ್ಟರ್ ಗೋಪಿನಾಥ್ ಅವರಿಗೆ ಇಂಡಿಯನ್ ಪೀನಲ್ ಕೋರ್ಟ್ 419ನೇ ಸೆಕ್ಷನ್ ಪ್ರಕಾರ ಶಿಕ್ಷೆ ವಿಧಿಸಬೇಕು ಅಂತ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೋತಾ ಇದ್ದೀನಿ. ಇವರ ನನ್ನ ಕ್ಲೈಂಟ್ ಗೋಪಿನಾಥ್ ಅವರನ್ನು ದಿವಂಗತ ರಘುನಾಥ್ ರಾಯರ ನಿಜವಾದ ಮಗ ಎಂದು ಪರಿಗಣಿಸಿ ತೀರ್ಪು ನೀಡಬೇಕೆಂದು ಕೇಳ್ಕೊತಾ ಇದ್ದೀನಿ. ಐ ಅಬ್ಜೆಕ್ಟ್ ಯುವರ್ ಆನರ್. ನನ್ನ ಲರ್ನೆಡ್ ಫ್ರೆಂಡ್ ಲಕ್ಕಪ್ಪನವರು ಸುಳ್ಳು ಸಾಕ್ಷ್ಯಾಧಾರಗಳನ್ನು ಸೃಷ್ಟಿ ಮಾಡಿ ಒಬ್ಬ ಅನಾಥ ಅನಾಮಿಕನನ್ನು ಪೋಸ್ಟರ್ ಮಾಡಿ ನಿಜವಾದ ಮಗನಾದ ಗೋಪಿನಾಥ್ರನ್ನು ಇಂಪೋಸ್ಟರ್ ಮಾಡ್ತಿರೋದು ತುಂಬಾ ಅನ್ಯಾಯ ಹಾಗೂ ಅವಮಾನ. ಐ ಅಬ್ಜೆಕ್ಟ್ ಯುವರ್ ಆನರ್. ನನ್ನ ಕ್ಲೈಂಟ್ ಗೋಪಿನಾಥ್ ಅವರೇ ನಿಜವಾದ ಮಗ ಅಂತ ಸಾಬೀತುಪಡಿಸೋದಕ್ಕೆ ನಾನು ಈಗಾಗಲೇ ಸಬ್ಮಿಟ್ ಮಾಡಿರೋ ಒರಿಜಿನಲ್ ಟಿಸಿ ಮತ್ತು ಅವರ ಮನೆತನ ಸಂಕೇತವಾಗಿರೋ ಲಾಕೆಟ್ ಸಾಕ್ಷಿಯಾಗಿದೆ. ಅದೆಲ್ಲ ಡೂಪ್ಲಿಕೇಟ್ ಯುವರ್ ಆನರ್. ಒರಿಜಿನಲ್ ಟಿಸಿ, ಒರಿಜಿನಲ್ ಲಾಕೆಟ್ ಇಲ್ಲಿದೆ. ಇದನ್ನ ತಾವೇ ಪರಿಶೀಲನೆ ಮಾಡಬೇಕು. ಯುವರ್ ಆನರ್, ನಾನ್ ಕೊಟ್ಟಿರೋ ಸಾಕ್ಷ್ಯಾಧಾರಗಳ ಜೊತೆಗೆ ಗೋಪಿನಾಥ್ ರವರೇ ನಿಜವಾದ ಮಗ ಎಂದು ಪ್ರತ್ಯಕ್ಷವಾಗಿ ಸಾಬೀತುಪಡಿಸೋದಿಕ್ಕೆ ಅವರ ತಾಯಿ ಗೌರಮ್ಮನವರು ಜೀವಂತ ಸಾಕ್ಷಿಯಾಗಿದ್ದಾರೆ. ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ರೆ ಸತ್ಯ ಏನು ಅಂತ ಸಾಬೀತುಪಡಿಸ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಗೌರಮ್ಮ, ಗೌರಮ್ಮ, ಗೌರಮ್ಮ. ಗೌರಮ್ನವ್ರೆ, ಈ 2 ಲಾಕೆಟ್ಗಳಲ್ಲಿ ನಿಮ್ಮ ಮನೆತನದ ಒರಿಜಿನಲ್ ಲಾಕೆಟ್ ಯಾವುದು ಅಂತ ನೀವೇ ಹೇಳಿ. ಇದೇ ನನ್ನ ಮಗನ ಲಾಕೆಟ್. ಅಂದ್ರೆ ದುರ್ಗದ ದಣಿ ಈ ಗೋಪಿನಾಥ್ ಅವ್ರದ್ದು ತಾನೆ? ಹಾ, ಹೌದು. ಇವನೇ ನನ್ನ ಮಗ. ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ನಯವಂಚಕನಾದ ಗೋಪಿನಾಥನ ನಾಟಕೀಯದ ಪ್ರೀತಿ ಮಮಕಾರಕ್ಕೆ ಮರುಳಾಗಿ ಗೌರಮ್ಮನವರು ತನ್ನ ಕರುಳಿನ ಕುಡಿನೇ ದೂರ ಮಾಡುತ್ತಿರುವುದು ವಿಷಾದನೀಯ. ಇದರಲ್ಲಿ ವಿಷಾದ ಪಡುವಂತ ವಿಷಯ ಏನೂ ಇಲ್ಲ. ನಾನು ಹೇಳಿದ್ದೆಲ್ಲ ನಿಜ ಸ್ವಾಮಿ. ನನ್ನ ಕರುಳಿನ ಕುಡಿ ಈ ಗೋಪಿನಾಥನೇ. ನೀವು ಸುಳ್ಳು ಹೇಳ್ತಾ ಇದ್ದೀರಿ. ನಾನ್ ಸಬ್ಮಿಟ್ ಮಾಡಿರೋ ಟಿಸಿ ಮತ್ತು ಲಾಕೆಟ್ಗಳನ್ನ ಡೂಪ್ಲಿಕೇಟ್ ಅಂತ ತಿಳ್ಕೊಂಡು ನನ್ನ ಲರ್ನೆಡ್ ಫ್ರೆಂಡ್ ಸೌಭಾಗ್ಯರವರು ಕೊಡ್ತಿರೋ ಸಾಕ್ಷ್ಯಾಧಾರಗಳನ್ನ ಸತ್ಯ ಅಂತ ಹೇಳ್ತಿರೋ ನಿಮ್ ಹೇಳಿಕೆನ ನಾನ್ ನಂಬೋದಿಲ್ಲ. ನಾನು ಇದಕ್ಕಿಂತ ಬಲವಾದ ಸಾಕ್ಷಿ ಬೇಕು. ಸ್ವಾಮಿ, ನೀವು ಅಪ್ಪಣೆ ಕೊಡೋದಾದ್ರೆ ನಾನು ಬಲವಾದ ಸಾಕ್ಷಿನೇ ಹೇಳಿಸ್ತೀನಿ. ಯು ಕ್ಯಾನ್ ಪ್ರೊಸೀಡ್. ಆ ಲಾಕೆಟ್ ಅನ್ನ ಯಾವ ತಿಂಗಳು, ಯಾವ ದಿನ, ಯಾವ ಸಂದರ್ಭದಲ್ಲಿ ಯಾರದನ್ನ ಹಾಕಿದ್ದು ಅಂತ ಹೇಳ್ತೀರಾ? 20 ವರ್ಷಗಳ ಹಿಂದೆ ಆಗಸ್ಟ್ ತಿಂಗಳಿನ ಕೊನೆಯ ಸೋಮವಾರದಂದು ಬೆಳಿಗ್ಗೆ 10 ಗಂಟೆಗೆ ನಂಜನಗೂಡು ದೇವಸ್ಥಾನದಲ್ಲಿ ನನ್ನ ಹುಟ್ಟಿದ ಹಬ್ಬದ ಕಾಣಿಕೆಯಾಗಿ ಮುಂದಿನ ಧಣಿ ನೀನೇ ಅಂತ ನಮ್ಮ ತಂದೆಯವರು ಹಾಕಿದ್ರು. ಗೌರಮ್ನವರೇ, ಈ ಇಬ್ಬರ ಹೇಳಿಕೆಯಲ್ಲಿ ಯಾರ ಹೇಳಿಕೆ ಸತ್ಯ ಅಂತ ನೀವೇ ಹೇಳಿ. ಸ್ವಾಮಿ, ಇಬ್ಬರ ಹೇಳಿಕೆನೂ ಸತ್ಯವಾಗೇ ಇದೆ. ಇದನ್ನ ನ್ಯಾಯ ದೇವತನೆ ಪತ್ತೆ ಹಚ್ಚಬೇಕು. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಗಮನಿಸಿ ಸರಿಯಾದ ಸಾಕ್ಷ್ಯಾಧಾರಗಳು ಸಾಬೀತಾಗದೇ ಇರುವುದರಿಂದ ಈ ಮೊಕದ್ದಮೆಯನ್ನು ಮುಂದೂಡಲಾಗಿದೆ ಹಾಗೂ ಸೌಭಾಗ್ಯರವರ ಕ್ಲೈಂಟ್ ಗೋಪಿನಾಥ್ ರವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲು ಆದೇಶಿಸಿದೆ. ವಾಣಿ, ಊಟ ಮಾಡ್ಬಮ್ಮ. ನನಗ್ ಬೇಡ.
ಹಾಗೆ ಹೇಳ್ಬೇಡಮ್ಮ, ತುಂಬು ಗರ್ಭಿಣಿ ನೀನು. ಇಂಥ ಹೊತ್ನಲ್ಲಿ ಊಟ ತಿಂಡಿ ಬಿಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಬಾಮ್ಮ, ಆಗಿರೋ ಅವಮಾನಕ್ಕೆ ನನಗೆ ಸಾಯ್ಬೇಕು ಅನ್ನಿಸ್ತಿರುವಾಗ ಊಟ ತಿಂಡಿ ಬೇರೆ ಮಾಡ್ಬೇಕಾತೆ. ವಾಣಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ? ಅಂಥದ್ದೇನು ಆಗ್ಬಾರ್ದಾಗಿದೆ. ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನೋಡ್ವಾಣಿ, ಒಳ್ಳೆಯವ್ರನ್ನ ಕೆಟ್ಟವ್ರನ್ನಾಗಿ ಮಾಡಿ ಅವಮಾನ ಮಾಡೋದು ಈ ಪ್ರಪಂಚದ ವಾಡಿಕೆ. ಇಷ್ಟಕ್ಕೆಲ್ಲ ಹೆದರ್ಬಾರ್ದು. ಬಾ, ಊಟ ಮಾಡೋಣ. ಮಿಸ್ಟರ್ ಗೋಪಿನಾಥ್, ನಿಮ್ ಮೊಕದ್ದಮೆ ಮುಗಿಯೋ ತನಕ ನಿಮ್ ಕಸ್ಟಡಿಲಿರೋ ಈ ರಘುನಾಥ್ ರಾಯರ ಸಮಸ್ತ ಆಸ್ತಿ ಪಾಸ್ತಿನೆಲ್ಲ ಸೀಸ್ ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಆಗಿದೆ. ಈ ಮನೆಯಲ್ಲಿರೋ ಯಾವುದೇ ವಸ್ತುಗಳನ್ನ ಮುಟ್ಟೆ ಒಟ್ಟು ಬಟ್ಟೆಯಲ್ಲಿ ಎಲ್ಲರೂ ಮನೆಯಿಂದ ಹೊರಗಡೆ ಬರಬೇಕು. ಕಮ್ ಆನ್, ಕ್ವಿಕ್! ಮುತ್ತಿ, ಯಾವ ವಸ್ತುನು ಮುಟ್ಬಾರ್ದು ಅಂತ ಹೇಳಿದ್ರು, ಯಾಕೆ ಮುಟ್ಟೆ? ಓಕೆ. ಬೊಂಬೆ ನೆಪ ಇಟ್ಕೊಂಡು ಹಳೆ ದ್ವೇಷನ ತೀರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಡ. ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡು. 302, 305 ಮನೆ ಬೀಗ ಹಾಕಿ ಸೀಲ್ ಮಾಡಿ. ಎಸ್ ಸರ್. ಬಾ, ಹೋಗೋಣ. ಎಲ್ಲಿಗೆ? ನಮ್ ತಂದೆ ಕಟ್ಸಿರೋ ಹಳೆ ಪಂಚಾಯತಿ ಮನೆಗೆ. ಏನ್ ಹೇಳ್ತಿದ್ರಿ ದಣಿ? ನಿಮ್ ಪಾಲು ನಾವು ಸತ್ತೋಗ್ಬಿಟ್ವಾ? ಭಿಕ್ಷುಕರಿರೋ ಆ ಹಳೆ ಪಂಚಾಯತಿ ಮನೇಲಿ ನೀವಿರದ ದಣಿ. ಬೇಡ ದಣಿ, ನನ್ ಹೊಸ ಮನೆ ಐತೆ, ನೀವು ಬಂದು ಅಲ್ಲಿರಿ ದಣಿ. ಕೇಸ್ ತೀರ್ಮಾನ ಆಗೋವರೆಗೂ ನೀವು ನಮ್ಮನೇಲಿ ಇರಿ ದಣಿ. ನೀವು ನನ್ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ಚಿರಋಣಿ. ನೋಡಿ, ನಾನ್ ಎಲ್ಲಿರ್ಬೇಕು ಅಂತ ಅನ್ಕೊಂಡಿದ್ದೀನೋ ದಯವಿಟ್ಟು ಎಲ್ಲರಿಗೂ ಅವಕಾಶ ಮಾಡ್ಕೊಡಿ. ವಾಣಿ, ಬಾ, ಹೋಗೋಣ. ನಾನ್ ಬರೋದಿಲ್ಲ. ವಾಣಿ, ಯಾಕಮ್ಮ ಹೀಗೆ ಹೇಳ್ತಿದ್ದೀಯಾ? ಆ ಹಾಳು ಮನೇಲಿದ್ದು ನನ್ನ ಮಗುಗೆ ಜನ್ಮ ಕೊಡ್ಬೇಕೇನ್ರಿ ನಾನು? ಅಷ್ಟೊಂದು ಗತಿ ಕೆಟ್ಟವಳಲ್ಲರಿ ನಾನು. ನಾನೊಬ್ಬ ಶ್ರೀಮಂತ ಅಣ್ಣನ್ ತಂಗಿ. ವಾಣಿ, ನೋಡಿ, ನಿಜವಾಗ್ಲೂ ನಿಮಗ್ ನನ್ ಮೇಲೆ ಪ್ರೀತಿ ಇದ್ರೆ ಇಷ್ಟು ದಿವಸ ನಿಮ್ಮ ಸ್ವಾಭಿಮಾನಕ್ಕೆ ನಾನು ಬೆಲೆ ಕೊಟ್ಟ ಹಾಗೆ ಇವತ್ತು ನೀವು ನನ್ನ ಸ್ವಾಭಿಮಾನಕ್ಕೆ ಬೆಲೆ ಕೊಡ್ಬೇಕು. ಅಂದ್ರೆ ಯಾರ ಮನೆಗೂ ಹೋಗೋದ್ ಬೇಡ, ನಿನ್ ತವ್ರ ಮನೆಗೆ ಹೋಗ್ಬೇಕು ಅಂತನಾ? ಹೌದು. ನಿನ್ನ ಸ್ವಾಭಿಮಾನದ ಕರೆಗೆ ಬೆಲೆ ಕೊಟ್ಟು ನಾವು ನಿನ್ ತವ್ರ ಮನೆಗೆ ಹೋದ್ರೆ ಅಲ್ಲಿ ನಮಗ್ ಸ್ವಾಗತ ಸಿಗುತ್ತೆ ತಿಳ್ಕೊಂಡಿದ್ಯಾ? ಕೆಟ್ಟ ಬಂದಿದೀವಿ ಅಂತ ಹಾಸ್ಯ ಮಾಡಿ ಅವಮಾನ ಮಾಡ್ತಾರೆ. ವಾಣಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಅಣ್ಣ ಅತ್ತಿಗೆ ಅಂಥವ್ರಲ್ಲರಿ, ನಾನು ಹೇಳ್ದಾಗೆ ಕೇಳ್ತಾರವ್ರು. ನೋಡಿ, ನಮ್ಗೆ ಈ ಊರ್ ಸಹವಾಸನೇ ಬೇಡ. ಬನ್ನಿ, ಮೊದ್ಲಿಲ್ಲಿಂದ ಹೊರಟೋಗೋಣ. ಬೇಕಾದ್ರೆ ನನ್ನ ಹೆಸರಿನಲ್ಲಿರೋ ಪ್ರಾಪರ್ಟಿನೆಲ್ಲ ನಿಮ್ ಹೆಸರಿಗೆ ಬರೆಸ್ಬಿಡ್ತೀನಿ. ವಾಣಿ, ನನ್ನ ಪರೀಕ್ಷೆ ಮಾಡ್ತಾ ಇದೀಯಾ ಇಲ್ಲ ನೀನು ನನ್ನ ಅವಮಾನ ಮಾಡ್ತಾ ಇದೀಯಾ? ಎರಡೂ ಅಲ್ಲರಿ. ನಿಮಗ್ ಬಂದಿರೋ ಕಷ್ಟಕ್ಕೆ ನನ್ ತವ್ರ ಮನೆಯಿಂದ ಸಹಾಯ ಮಾಡಿಸ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಸಹಾಯ? ನೀನ್ ನನಗ್ ಮಾಡೋ ಸಹಾಯ ಸಮುದ್ರಕ್ಕೆ ಮಳೆ ಬಿದ್ದ ಹಾಗೆ. ಅಷ್ಟೇ ಅಲ್ಲ, ನೀನ್ ನನ್ನ ಹೆಸರಿಗೆ ಬರೆಯೋ ನಿನ್ನ ಪ್ರಾಪರ್ಟಿ ಬೆಲೆ ನನ್ನ ಪ್ರೀತಿಸೋ ಜನಗಳು ಪ್ರೀತಿಯಿಂದ ಕೂಗೋ ಧಣಿಯನೋ 2 ಅಕ್ಷರದಲ್ಲಿ 2ನೇ ಅಕ್ಷರಕ್ಕೆ ಸಮ. ಅಂದ್ರೆ ನೀವ್ ನನ್ ತವ್ರ ಮನೆಗ್ ಬರೋದಿಲ್ವಾ? ಹಾಗಿದ್ಮೇಲೆ ನೀವ್ ಹೇಳಿದ ಮನೇಲಿ ನಾನು ಇರೋದಿಲ್ಲ. ಗುಡ್ ಬೈ. ವಾಣಿ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಹೆಣ್ಣಿಗೆ ತವ್ರ ಮನೆ ಅನ್ನೋದು ನೆನಪಾಗಿರ್ಬೇಕೆ ಹೊರತು ಆಶ್ರಯ ಆಗ್ಬಾರ್ದು. ವಾಣಿ, ಗೋಪಿ ಹೇಳೋ ಮಾತು ನಿಜ ಅಮ್ಮ. ದಯವಿಟ್ಟು ಹೋಗ್ಬಿಡಮ್ಮ. ಯಾರ ಬುದ್ಧಿವಾದನೂ ನನಗ್ ಬೇಕಾಗಿಲ್ಲ.
ವಾಣಿ ರಾಣಿ, ದಣಿಯವ್ರ ಬುದ್ಧಿ ಹೇಳ್ದಾಗೆ ನಾನ್ ಬುದ್ಧಿ ಹೇಳ್ತೀನಿ ಅಂತ ನನ್ನ ತಪ್ಪು ತಿಳ್ಕೋಬೇಡ. ನೀನು ನನ್ನ ಮಗಳಿದ್ದಂಗೆ. ಈ ಪರಿಸ್ಥಿತಿಲಿ ನೀನು ಬಸ್ನಾಗ ಪ್ರಯಾಣ ಮಾಡ್ಬಿಟ್ಟು ನಿಮ್ಮಣ್ಣನ ತೂಕನ ಕಳಿಬೇಡ ಕಣವ. ನಂದೇ ಪಾರಿ ನಿಂದು ಡಸ್ಟ್ ಪಿನ್ ಕಾರ್ ಐತೆ, ಕೊಂತ್ಕೋ. ಕಾರವ ಕುಂತ್ಕೋ. ವಾಣಿ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ನಿನ್ ಗಂಡ ಇಷ್ಟೊಂದು ಹಠವಾದಿ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ನೀನೇನು ಯೋಚನೆ ಮಾಡಬೇಡ. ಸ್ವಲ್ಪ ದಿನ ಕಳೆದ್ರೆ ಎಲ್ಲ ಸರಿ ಹೋಗುತ್ತೆ. ಸೌಭಾಗ್ಯ, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಯಾವಾಗ್ಲೂ ಮೌನವಾಗಿ ಇರ್ತೀಯಲ್ಲೇ. ಇನ್ನೇನ್ ಮಾಡ್ಬೇಕಿತ್ತು? ಏನಾದ್ರೂ ಮಾತಾಡಿ. ಮಾತಾಡೋಕೆ ಏನಿದೆ ವಾಣಿ? ಇಷ್ಟಕ್ಕೂ ಹೀಗಲ್ಲ ಹಾಗೆ ಅಂತ ಮಾತಾಡೋದಿಕ್ಕೆ ಹಕ್ಕಿದೆ ನಂಗೆ. ಮೇಲಾಗಿ ನಿನ್ಗಿಂತ ಜಾಣೆ ಅಲ್ಲ ನಾನು. ನೀನು ನಿಮ್ಮಣ್ಣ ಹೇಳ್ದಂಗೆ ಕೇಳೋ ಈ ಮನೆ ಸೊಸೆ ನಾನು. ಸೌಭಾಗ್ಯ, ನೀನಿಷ್ಟು ಬೇಗ ಬದಲಾಗ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅಣ್ಣ ನಮ್ಮವನಾದ್ರು ಅದಕ್ಕೆ ನಮ್ಮೋಳಲ್ಲ ಅನ್ನೋ ಮಾತನ್ನ ನೀನಿವತ್ ನಿಜ ಮಾಡ್ಬಿಟ್ಟೆ. ನಾನು ಏನ್ ಮಾಡ್ದೆ ಅಂತ ಹೀಗ್ ಮಾತಾಡ್ತಾ ಇದ್ದೀರಾ? ನೊಂದು ಬಂದಿರೋ ನನ್ನ ತಂಗಿ ಜೊತೆ ಪ್ರೀತಿಯಿಂದ ಮಾತಾಡ್ಕೊಂಡು ಸಮಾಧಾನ ಹೇಳ್ದೆ ಚುಚ್ಚೋ ರೀತಿಯಿಂದ ಮಾತಾಡಿ ಆಗಿರೋ ಗಾಯದ ಮೇಲೆ ಇನ್ನಷ್ಟು ಉಪ್ಪು ಸುರಿತಾ ಇದೆಯಾ? ಉಪ್ಪು ಸುರಿತಾ ಇರೋದು ನಾನಲ್ಲ ರೀ, ನೀವು. ದುರಹಂಕಾರದಿಂದ ಬಾಳನೆ ಹೋಳ್ ಮಾಡ್ಕೊಂಡು ಬಂದು ಗೋಳಾಡ್ತಿರೋ ಗೆಳತಿ ಬಗ್ಗೆ ಸಂಕಟ ಪಡ್ತಿರೋಳು ನಾನು. ಮಾಡ್ಬಾರ್ದಂತ ತಪ್ಪು ಮಾಡಿ ಬಂದಿರೋ ನಿಮ್ ತಂಗಿಗೆ ತಿದ್ದಿ ಬುದ್ಧಿ ಹೇಳಿ ಗಂಡನ ಮನೆ ಕಳಿಸ್ಕೊಡ್ದೆ ಆಶ್ರಯ ಕೊಟ್ಟು ಗಂಡ ಹೆಂಡತಿನ ಬೇರ್ಪಡಿಸ್ತಿರೋರು ನೀವು. ಸಾಯೋವರೆಗೂ ಸುಖ ದುಃಖದಲ್ಲಿ ಸಮಭಾಗಿಯಾಗಿರ್ತೀನಿ ಅಂತ ಸಪ್ತಪದಿ ತುಳಿದು ಗಂಡನಿಗೆ ಕಷ್ಟ ಬಂದ ತಕ್ಷಣ ತವ್ರ ಮನೆಗೆ ಬರೋ ಹೆಣ್ಣು ನಿಜವಾದ ಗರ್ತಿ ಅಲ್ಲ ರೀ, ಅವಳು ಸ್ವಾರ್ಥಿ. ನಾಳೆ ದಿನ ಹಣೆ ಬರಹ ಕೆಟ್ಟದಾಗಿ ನಿಮ್ ಶ್ರೀಮಂತಿಗೆ ಹೊರಟೋಯ್ತು ಅಂತ ಇಟ್ಕೊಳ್ಳಿ. ಆಗ ನಾನು ನನ್ನ ತವ್ರ ಮನೆಗೆ ಹೊರಟೋಗ್ಬೋದಾ? ಸೀತೆ ದ್ರೌಪದಿಯವ್ರಿಗಿಂತಲೂ ದೊಡ್ಡ ರಾಣಿನ ನಿಮ್ ತಂಗಿ. ನಾವ್ಯಾಕೆ ವನವಾಸ ಮಾಡ್ಬೇಕು ಅಂತ ಅವ್ರು ನಿಮ್ ತಂಗಿ ತರ ತವ್ರ ಮನೆಗೆ ಹೊರಟೋಗಿದ್ರ? ಗಂಡನೇ ದೇವ್ರು, ಅವ್ರ ಸನ್ನಿಧಾನ ಸ್ವರ್ಗ ಅಂತ ತಿಳ್ಕೊಂಡು ಪೂರ್ತಿ ತುಂಬಿ ಅವ್ರ ಪಾಲಿಗೆ ಧೈರ್ಯ ಲಕ್ಷ್ಮಿಗಳಾದ್ರು. ತಮ್ಮ ಮುತ್ತೈದೆತನಕ್ಕೆ ಮುಕ್ತಿ ಪಡ್ಕೊಂಡ್ರು. ನೋಡಿ, ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪರಿಣಾಮ ಕೆಟ್ಟಾಗದೆ ಇರ್ಲಿ ಅಂತ ನಾನ್ ಕೊಡ್ತಾರೆ ಎಚ್ಚರಿಕೆ. ಸೌಭಾಗ್ಯ, ನೀನ್ ಹೇಳ್ದಾಗೆ ನನ್ ತಂಗಿನ ಸುಖವಾಗಿ ಬೆಳೆಸದ್ನೇ ವಿನಃ ಹೇಗ್ ಬಾಳ್ಬೇಕು ಅಂತ ಹೇಳ್ಕೊಡ್ಲಿಲ್ಲ. ತಪ್ಪೆಲ್ಲ ನಂದೆ. ಐ ಆಮ್ ಸಾರಿ. ನೋಡು, ಇನ್ಮೇಲಾದ್ರೂ ವಾಣಿನ ಸ್ವಲ್ಪ ಪ್ರೀತಿಯಿಂದ ನೋಡು. ಆಯ್ತು ರೀ. ಸಾಯೋವರೆಗೂ ಸುಖ ದುಃಖದಲ್ಲಿ ಸಮಭಾಗಿಯಾಗಿರ್ತೀನಿ ಅಂತ ಸಪ್ತಪದಿ ತುಳಿದು ಗಂಡನಿಗೆ ಕಷ್ಟ ಬಂದ ತಕ್ಷಣ ತವ್ರ ಮನೆಗೆ ಬರೋ ಹೆಣ್ಣು ನಿಜವಾದ ಗರ್ತಿ ಅಲ್ಲ ರೀ, ಅವಳು ಸ್ವಾರ್ಥಿ. ಸೀತೆ ದ್ರೌಪದಿಯವ್ರಿಗಿಂತಲೂ ದೊಡ್ಡ ರಾಣಿನ ನಿಮ್ ತಂಗಿ. ನಾವ್ಯಾಕೆ ವನವಾಸ ಮಾಡ್ಬೇಕು ಅಂತ ಅವರು ನಿಮ್ ತಂಗಿ ತರ ತವ್ರ ಮನೆಗೆ ಹೊರಟೋಗಿದ್ರ? ನಿನ್ನ ಒಳ್ಳೇದು ಕೇಳ್ತಾ ಇದ್ದೀನಿ. ಹೆಣ್ಣಿಗೆ ತವ್ರ ಮನೆ ಅನ್ನೋದು ನೆನಪಾಗಿರ್ಬೇಕೆ ಹೊರತು ಆಶ್ರಯ ಆಗಬಾರ್ದು. ಗಂಡ ಹೆಂಡತಿ ಸಂಸಾರ ಅನ್ನೋದು ತಾಳ್ಮೆಯಿಂದ ಹದವಾಗಿ ಕಾಯಿಸಿ ಪ್ರೀತಿಯನ್ನು ಸಕ್ಕರೆ ಹಾಕಿ ಕುಡಿಯೋ ಹಾಲಿದ್ದಾಗೆ. ಅರ್ಥ ಮಾಡ್ಕೊ. ಯುವರ್ ಆನರ್,
ಕೆಲವರಿಗೆ ಬುದ್ಧಿ ಇದ್ರೆ ಶಕ್ತಿ ಇರೋದಿಲ್ಲ, ಇನ್ ಕೆಲವರಿಗೆ ಶಕ್ತಿ ಇದ್ರೆ ಬುದ್ಧಿ ಇರೋದಿಲ್ಲ. ಆದ್ರೆ ಬುದ್ಧಿ ಶಕ್ತಿ ಎರಡು ಒಬ್ಬರಲ್ಲೇ ಸೇರ್ಕೊಂಡ್ಬಿಟ್ರೆ ಎಂತ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಈ ಇಂಪೋಸ್ಟರ್ ಗೋಪಿನಾಥ್ ರವರೇ ಸಾಕ್ಷಿ. ಐ ಮೀನ್, ನನ್ನ ಲರ್ನೆಡ್ ಫ್ರೆಂಡ್ ಸೌಭಾಗ್ಯರವರು ತಮ್ಮ ಮೊದಲ ಲಾಯರ್ಗಿರಿ ವೃತ್ತಿಯನ್ನು ಬಿಟ್ಟು ಸ್ಕೂಲ್ ಮೇಡಮ್ ಆಗಿ ದುರ್ಗಾಪುರಕ್ಕೆ ಹೋದಾಗ ಆಗಾಗ ಬರುತ್ತಿದ್ದ SP ಶ್ರೀಧರ್ ಅವರ ಜೊತೆ ಯಾರಿಗೂ ಹೆದರದೆ ಲಲ್ಲೆ ಹೊಡಿತಾ ಕಾಲ ಕಳೀತಿದ್ರು ಯುವರ್ ಆನರ್. ಐ ಅಬ್ಜೆಕ್ಟ್ ಯುವರ್ ಆನರ್. ಮೊಕದ್ದಮೆಯ ಬಗ್ಗೆ ವಾದ ಮಾಡದೆ ಸತ್ಯಕ್ಕೆ ದೂರವಾದ ಸುಳ್ಳು ಆರೋಪವನ್ನು ಸೃಷ್ಟಿ ಮಾಡಿ ನನ್ನ ತೇಜವಧೆ ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧ. ಅಬ್ಜೆಕ್ಷನ್ ಓವರ್ರೂಲ್ಡ್. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಇದು ತೇಜೋವಧೆ ಅಲ್ಲ, ಇಂಪೋಸ್ಟರ್ ಗೋಪಿನಾಥ್ ರವರ ಸೃಷ್ಟಿಗೆ ಮೂಲ ಕಾರಣ ಈ ಮೊದಲೇ ತಿಳಿಸಿದಂತೆ ಶಾಲೆಯಲ್ಲಿದ್ದ ಲೈಬ್ರರಿ ರೂಮು ಲವರ್ಸ್ ರೂಮ್ ಆಯಿತು. ಇದನ್ನ ಕಣ್ಣಾರ ಕಂಡ ಸಿನ್ಸಿಯರ್ ಆಫೀಸರ್ ಉಗ್ರಪ್ಪನವರು, ಸಮಾಜ ಸೇವಕರಾದ ಭೂತಪ್ಪನವರು ಪ್ರತಿಭಟಿಸಿದರು. ಈ ಪ್ರತಿಭಟನೆಯ ಪರಿಣಾಮ SP ಶ್ರೀಧರ್ ಮತ್ತು ಸೌಭಾಗ್ಯರವರು ಒಬ್ಬ ಕ್ರಿಮಿನಲ್ನ ಇಂಪೋಸ್ಟರ್ ಗೋಪಿನಾಥರನ್ನಾಗಿ ಮಾರ್ಪಡಿಸಿ ದುರ್ಗಾಪುರಕ್ಕೆ ಬರೋ ಹಾಗೆ ಮಾಡಿದ್ರು ಯುವರ್ ಆನರ್. ಸುಳ್ಳು ಸುಳ್ಳು ಸುಳ್ಳು. ಆರ್ಡರ್ ಆರ್ಡರ್. ಇದಕ್ಕಿಂತಲೂ ಬಲವಾದ ಸಾಕ್ಷಿನ ನನ್ನ ಕ್ಲೈಂಟ್ ಗೋಪಿನಾಥ್ ಅವರಿಂದ ಹೇಳಿಸೋದಕ್ಕೆ ತಾವು ದಯವಿಟ್ಟು ಪರ್ಮಿಷನ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ಗೋಪಿನಾಥ್, ನಿಜ ಏನು ಅಂತ ನೀವೇ ಹೇಳಿ. ಸ್ವಾಮಿ, ತಾವು ನನಗೆ ರಕ್ಷಣೆ ಕೊಡೋದಾದ್ರೆ ಮುಚ್ಚು ಮರೆ ಇಲ್ಲದೆ ಎಲ್ಲ ಹೇಳ್ಬಿಡ್ತೀನಿ. ಹೆದರ್ಕೋಬೇಡಿ, ನ್ಯಾಯಾಲಯ ನಿಮ್ಮ ರಕ್ಷಣೆ ಕೊಡುತ್ತೆ. ಸ್ವಾಮಿ, ನಾನು ನಿಜವಾಗ್ಲೂ ಗೋಪಿನಾಥನೂ ಅಲ್ಲ, ದುರ್ಗದ ಧಣಿನೂ ಅಲ್ಲ. ನಾನೊಬ್ಬ ದಿಕ್ಕಿಲ್ಲದ ಪರದೇಶಿ. ನನ್ನವರು ಅಂತ ನನ್ಗೆ ಯಾರೂ ಇಲ್ಲ. ಯುವರ್ ಆನರ್, ಈ ಮೊಕದ್ದಮೆಗೆ ಸಂಬಂಧಪಟ್ಟ ಇನ್ನೂ ಕೆಲವು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗೆ ತಾವು ಅವಕಾಶ ಮಾಡಿಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಹೌದು ಸ್ವಾಮಿ, ಸ್ವಾಮೀಜಿಯವರು ಹೇಳಿದ್ದೆಲ್ಲ ಸತ್ಯ. ಅದಕ್ಕೆ ನಾನೇ ಸಾಕ್ಷಿ. ಈ ಪಾಪಿಗಳು ಮಾಡಬಾರ್ದನ್ನೆಲ್ಲ ಮಾಡಿ ನ್ಯಾಯ ಕೇಳಿದವ್ರು ಬಾಯನ್ನ ಮುಚ್ಚಿಸ್ಬಿಟ್ರು. ದೇವಸ್ಥಾನಕ್ಕೆ ಹೋದ್ ನನ್ನ ತಂಗಿ ಶೀಲ ಕೆಡಿಸಿದ್ರು. ಅವಮಾನ ತಾಳ್ಲಾರ್ದೆ ಅವಳು ಬಾವಿಗಾರಿ ಪ್ರಾಣ ಬಿಟ್ಬಿಟ್ಲು ಸ್ವಾಮಿ, ಪ್ರಾಣ ಬಿಟ್ಬಿಟ್ಲು. ನನ್ನ ಮೊಮ್ಮಗಳ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನ ಮುಗಿಸ್ಬಿಟ್ರು ಸ್ವಾಮಿ. ಈ ಪಾಪಿಗಳು ನನ್ ಬಳ್ಳು ಹಾಳು ಮಾಡ್ಬಿಟ್ರು ಸ್ವಾಮಿ. ಕೇಳಿದ್ರೆ ಯುವರ್ ಆನರ್, ಇಂಥ ಮನುಷ್ಯ ರೂಪದ ರಾಕ್ಷಸರಿಗೆ ಈ ಎಲ್ಲಾ ಸಾಕ್ಷಿಗಳ ಹೇಳಿಕೆ ಪ್ರಕಾರ ಉಗ್ರಪ್ಪ ಮತ್ತು ಭೂತಪ್ಪನವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇದುವರೆಗೂ ನಡೆದ ವಾದ ವಿವಾದಗಳನ್ನು ವಿವರವಾಗಿ ಪರಿಶೀಲಿಸಿದ ನಂತರ ಅಡ್ವೊಕೇಟ್ ಸೌಭಾಗ್ಯರವರ ಕಕ್ಷಿದಾರರೇ ನಿಜವಾದ ಗೋಪಿನಾಥ್ ರವರು ಎಂದು ಪರಿಗಣಿಸಿ ರಘುನಾಥ್ ರಾಯರ ಸಮಸ್ತ ಆಸ್ತಿಗೆ ಅವರೇ ಹಕ್ಕುದಾರರೆಂದು ನ್ಯಾಯಾಲಯವು ತೀರ್ಮಾನಿಸಿದೆ. ಹಾಗೂ ಸತ್ಯವನ್ನೇ ಹೇಳಿದ ಸ್ವಾಮೀಜಿಯವರ ತಪ್ಪನ್ನು ಮನ್ನಿಸಿ ಸಮಾಜ ಕಂಟಕರಾದ ಉಗ್ರಪ್ಪ ಮತ್ತು ಭೂತಪ್ಪನವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಧಣಿಯವ್ರಿಗೆ 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 ವಾಣಿ, ವಾಣಿ, ಎಲ್ಲಿ ಹೋದ್ಲೇಳು? ಅವರೇ, ದಣಿಯವರು ಚಿಕ್ಕಮಗಳೂರಿಗ ಮೊದ್ಲಿದ್ದಲ್ಲ ದೊಡ್ಡ ಬೆಂಗಳೂರವ್ರೆ. ಹೌದಾ? ಬಂದ್ಲು ನೋಡಪ್ಪ ಮಹಾರಾಣಿ. ಮಾರಾಣಿ ಅಲ್ಲ ಕಣೆ ಅವಳು, ಅವರಾಣಿ. ಕೆಲಸ ನೋಡು, ಕೆಲಸ ನೋಡು. ನಮಸ್ಕಾರ ಅವರೇ. ಲೇ, ಅಲ್ಲೇನೆ ನಮಸ್ಕಾರ ಆಗ್ತಿದ್ಯಾ? ಅವ್ಳ ಬುದ್ಧಿ ನಿನಗ್ ಬಂದು ನನಗ್ ಕೈ ಕೊಟ್ಟು ಹೋಗ್ಬಿಟ್ಟಿ ಆ ನಡಿ ಒಳಗೆ. ಅವತ್ ಹೋದಾರಿಗೆ ಹೋಗೋದ್ ಬಿಟ್ಟು ಮತ್ತೆ ಬಂದೋ ಈ ಮಾರಿ ನಮ್ಮೂರ್ಗೆ. ನಿಂತ್ಕೋ. ಯಾರು ನೀನು? ಯಾಕೆ ಬಂದೆ? ಯಾರಿಗೋಸ್ಕರ ಬಂದೆ? ನಿಮಗೋಸ್ಕರ ಬಂದಿರೋ ನಿಮ್ ಹೆಂಡ್ತೀರಿ ನಾನು. ನೋ, ನೀನ್ ನನ್ನ ಹೆಂಡತಿಯಲ್ಲ, ಸುಳ್ಳು ಹೇಳ್ತಾ ಇದೀಯ. ನೀನ್ ನನಗೋಸ್ಕರ ಬಂದಿಲ್ಲ, ನನ್ನ ಆಸ್ತಿ ಹಣಕ್ಕೆ ಆಸೆ ಪಟ್ಟು ಬಂದಿರೋ ಅವಕಾಶವಾದಿ ನೀನು. ನನ್ನ ಆಸ್ತಿ ಹಣ ಅಂತಸ್ತು ಹೊರಟೋಯ್ತು ಅಂತ ಯಾವ ರೀತಿ ನೀನ್ ನನ್ನ ಬಿಟ್ಟು ಹೊರಟೋಗಿದ್ಯೋ ಅದೇ ರೀತಿ ನಿನ್ನ ಹೆಸರಿಗೆ ಬರ್ದಿರೋ ಇದನ್ನೆಲ್ಲ ತಗೊಂಡು ಹೊರಟೋಗ್. ನಿಮ್ ಕಾಲ ಹಿಡ್ಕೊಂಡು ಬೇಡ್ಕೋತೇನೆ,
ನನ್ನನ್ನು ಮಾತ್ರ ದೂರ ಮಾಡಬೇಡಿ. ನನಗೆ ಯಾವ ಆಸ್ತಿ ಪಾಸ್ತಿನೂ ಬೇಡ. ನನಗೆ ನೀವೇ ದೊಡ್ಡ ಆಸ್ತಿ. ನನಗೆ ನೀವು ಬೇಕು ರೀ, ನನಗೆ ನೀವು ಬೇಕು. ದಯವಿಟ್ಟು ನಾನು ಮಾಡಿದ ತಪ್ಪನ್ನ ಕ್ಷಮಿಸಿ ನಿಮ್ ಜೊತೆ ಬಾಳಕ್ ಅವಕಾಶ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ. ನಾಟಕ ಮಾಡ್ತಿದ್ದೇನೆ. ನಿನ್ನ ನಾನು ನಂಬಲ್ಲ, ನಿನ್ನ ನಾನು ಕ್ಷಮಿಸೋದಿಲ್ಲ. ಮದುವೆ ಅನ್ನೋದು ಒಂದು ಪವಿತ್ರವಾದ ಬಂಧನ ಅಂತ ತಿಳ್ಕೊಳ್ದೆ, ಕೇವಲ ಸುಖ ಜೀವನ ಅಂತ ತಿಳ್ಕೊಂಡೋಳಿ. ಸಂಸಾರ ಅಂದ್ರೆ ಸಂತೋಷವಾದ ಸಾಗರ, ಹೆಂಡತಿ ಅಂದ್ರೆ ಗಂಡನ ಚೈತನ್ಯ ಅಂತ ತಿಳ್ಕೊಂಡಿದ್ದ ನನಗೆ ಜೀವಂತ ಸಮಾಧಿ ಮಾಡ್ದೋಳು ನೀನು. ನಿನ್ನ ಜೊತೆ ಬಾಳೋದಕ್ಕೆ ನನಗಿಷ್ಟ ಇಲ್ಲ. ನನ್ನ ಪಾಲಿ ನೀನು ಯಾವತ್ತೂ ಸತ್ತೋದೆ. ಹೋಗು, ಹೊಟ್ಟೋಗು, ಗೆಟ್ ಔಟ್. ವಾಣಿ, 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 ಯಾಕಮ್ಮ ಇಲ್ಲೇ ನಿಂತಿದ್ದೀಯಾ? ಹಳೆದನ್ನೆಲ್ಲ ಮರ್ತು ಬಿಟ್ಟು ಒಳಗೆ ಬಾರೆ ತಾಯಿ. ಇಲ್ಲ ಅತ್ತೆ, ಅವ್ರು ನನ್ನ ಕ್ಷಮಿಸೋವರೆಗೂ ಒಳಗಡೆ ಬರೋದಿಲ್ಲ ಅತ್ತೆ, ಬರೋದಿಲ್ಲ. ಗೋಪಿ, ಗೋಪಿ, ಯಾರು ಬಂದಿದ್ದಾರೆ ನೋಡ್ಬಾರೋ. ವಾಣಿ, ವಾಣಿ, ನಾನಿವನ್ನ ಅರ್ಥ ಮಾಡ್ಕೊಂಡೆ. ದೊಡ್ಡ ತಪ್ಪು ಮಾಡಿಬಿಟ್ಟೇವೆ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿಮ್ ಜೊತೆ ಬಹಳ ಯೋಗ್ಯತೆ ನನಗಿಲ್ಲ ರೀ, ನನಗಿಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ, ದಯವಿಟ್ಟು. ವಾಣಿ, ಏನಾಯ್ತು? ಏನಾಯ್ತು ವಾಣಿ? ನನಗೇನು ಆಗಿಲ್ಲ ರೀ. ನಿಮ್ಮ ಮಡ್ಲಲ್ಲಿ ಮಲಗಿದ್ದೀನಲ್ಲ, ಅದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದ್ದೀರಿ. ಗೋಪಿ, ವಾಣಿ ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾಳೆ ಕಣಪ್ಪ. ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಅಯ್ಯೋ ಬೇಡಿ ಅತ್ತೆ, ಬೇಡಿ ಅತ್ತೆ, ನನ್ನನ್ನೆಲ್ಲೂ ಕರ್ಕೊಂಡು ಹೋಗ್ಬೇಡಿ. ನಾನು ಮುತ್ತೈದೆಯಾಗಿ ಸಾಯ್ಬೇಕು. ಇಲ್ಲ ವಾಣಿ, ನೀನ್ ಸಾಯಕ್ ನಾನು ಬಿಡಲ್ಲ. ಕಮ್ ಆನ್. ಪ್ಲೀಸ್, ನನ್ನ ವಾಣಿ ಬದುಕ್ಬೇಕು. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ನನ್ನ ವಾಣಿ ಉಳಿಸ್ಕೊಡಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಸಿಸ್ಟರ್, ಡಾಕ್ಟರ್, ನಾನ್ ಬದುಕಬೇಕು, ನನ್ ಗಂಡನ ಜೊತೆ ಬಾಳ್ಬೇಕು. ನಮ್ಮಿಬ್ಬರ ಪ್ರೀತಿ ಮಗುನ ನನ್ ಗಂಡಂಗ್ ಕೊಡ್ಬೇಕು. ಡಾಕ್ಟರ್, ಪ್ಲೀಸ್ ಡಾಕ್ಟರ್, ಸೇವ್ ಮೀ. ಡೋಂಟ್ ವರಿ, ಯು ವಿಲ್ ಬಿ ಆಲ್ ರೈಟ್. ನಾನು ಬದುಕ್ತೀನಲ್ಲ, ಬದುಕ್ತೀನಿ ರೀ. ಏನಾದ್ರೂ ಮಾಡಿ ನನ್ನ ಉಳಿಸ್ಕೊಳ್ರಿ, ನನ್ನ ಉಳಿಸ್ಕೊಳ್ಳಿ ಪ್ಲೀಸ್. ಡಾಕ್ಟರ್, ನಮ್ಮ ಯಜಮಾನ್ರು ನನ್ನ ಕ್ಷಮಿಸಲ್ಲ ಅಂತ ತಿಳ್ಕೊಂಡು ಜಾಸ್ತಿ ವಿಷ ಕುಡಿದು ಬಿಟ್ಟಿದ್ದೀನಿ. ಡಾಕ್ಟರ್, ಡಾಕ್ಟರ್, ನನ್ನ ಉಳಿಸಿ ಡಾಕ್ಟರ್. ಡಾಕ್ಟರ್, ಪ್ಲೀಸ್ ಸೇವ್ ಮಿ ಡಾಕ್ಟರ್, ಪ್ಲೀಸ್. ಶ್ರೀಧರ್, ವಾಣಿ, Mr. Gopinath, please come. ವಾಣಿ, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ವಾಣಿ. ಏನಂದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಅಂದ್ರೆ. ಕ್ಷಮಿಸೋಂತ ತಪ್ಪು ನೀನೇನು ಮಾಡಿಲ್ಲ. ಆ ದೇವ್ರು ನನಗೆ ಮೋಸ ಮಾಡ್ಬಿಟ್ಟ. ವಾಣಿ, ವಾಣಿ, ವಾಣಿ,
ಅಪ್ಪಣೆ ಕೊಟ್ರೆ ಯಾವುದಾದ್ರೂ ಪ್ರಶಾಂತವಾದ ಜಾಗಕ್ಕೆ ಹೋಗಿ ನನ್ನ ಜೀವನದ ಕೊನೆ ಪುಟಗಳನ್ನ ಓದಬೇಕು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಕಳಿಸ್ಕೊಡಿ. ಗೋಪಿ, ಯಾಕೋ ಯಾಕೋ ಹೀಗೆಲ್ಲ ಮಾತಾಡ್ತಿದ್ದೀಯ? ನನ್ನ ಬಿಟ್ಟು ಹೋಗ್ತೇನಪ್ಪ, ಈ ತಾಯಿನ ಬಿಟ್ಟು ಹೊರಟು ಹೋಗ್ತೇನಪ್ಪ. ನಿನ್ನ ಬಿಟ್ಟು ನಾನು ಬದುಕಿರ್ತೀನೇನೋ ಅಪ್ಪ, ನಾನು ಬದುಕಿರ್ತೀನೇನೋ? ಇಲ್ಲ ಕಣ್ಣೋ. ದಯವಿಟ್ಟು ಹಾಗೆ ಹೇಳ್ಬೇಡಿಮ್ಮ. ಇಷ್ಟು ದಿವಸ ದೂರವಾಗಿದ್ದ ನಿಮ್ಮ ಮಗ ನಿಮ್ಮ ಸೇವೆ ಮಾಡಬೇಕು ಅಂತ ಬಂದಿದ್ದಾನೆ. ಅವನಿಗೋಸ್ಕರನಾದ್ರೂ ನೀವು ಬದುಕಿರ್ಲೇಬೇಕು. ಗೋಪಿ, ಯಾಕೋ ಏನೇನೋ ಮಾತಾಡ್ತಿದ್ದೀಯಲ್ಲೋ? ಏನ್ ಹೇಳ್ತಿದ್ದೀಯೋ ನೀನು? ನಿಜಾನೇ ಹೇಳ್ತಿದ್ದೀನಮ್ಮ. ನೀವು ತಿಳ್ಕೊಂಡಿರೋ ಹಾಗೆ ನಿಮ್ಮ ನಿಜವಾದ ಮಗ ನಾನಲ್ಲ. ನನ್ನ ಹೆಸರು ವಿಶ್ವನಾಥ್. ನನ್ನ ಮಾತು ನಂಬಮ್ಮ. ಇವರೇ ನಿನ್ನ ನಿಜವಾದ ಮಗ ಗೋಪಿನಾಥ್. ಇವರೇ. ಇಲ್ಲ, ನಾನ್ ನಂಬೋಲ್ಲ. ನೀನೇ ನನ್ನ ಮಗ, ನೀನೇ ನನ್ನ ಮಗ. ದಯವಿಟ್ಟು ನನ್ನ ಮಾತುಗಳು. ನಾನು ಗೋಪಿನಾಥ್ ಅಲ್ಲ, ನಾನು ಬರೀ ಪಾತ್ರಧಾರಿ ಅಷ್ಟೇ. ನಿಜವಾದ ಸೂತ್ರಧಾರಿ ಈ ಗೋಪಿನಾಥ್. ನಾನಿಲ್ಲಿ ಬರೋಕ್ಕಿಂತ ಮುಂಚೆ ನಾನ್ ಯಾರು ಗೊತ್ತಾ? ರೇಜರ್ ರಾಜ. ನನ್ ಮೇಲ್ ಕೈ ಮಾಡೋ, ನಾ ಕೊಲೆ ಮಾಡೋ ಕಿಟ್ಟಿ. ನಾನು ಹೇಳ್ದಂಗೆ ಕೇಳೋ ಕುರ್ಚಿ ವಿಧಾನಸೌಧದಾಗ ಐತೆ. ಇನ್ಸ್ಪೆಕ್ಟರ್ ವಿಶ್ವನಾಥ್ ಹಿಯರ್. ಎಷ್ಟು ವರ್ಷ ಆಯ್ತು ನೀನ್ ಬಂದು? 28 ವರ್ಷ ಆಯ್ತು. ನಾನ್ ಕೇಳಿದ್ದು ನಿನ್ ವಯಸ್ಸನಲ್ಲ, ಸರ್ವಿಸ್ ಎಷ್ಟು ಅಂತ. ಅದನ್ನ ಕೇಳಕ್ ನೀನ್ ಯಾರು? ಈ ತಾಲೂಕಿಗೆ ತಂದೆ ಆಗಿರೋ MLA ರಂಗಪ್ಪ ಕಣ. ಏಯ್, ಈ ತಿಂಗಳು ಸಂಬಳ ನೀನ್ ತಗೋಬೇಕು ಅನ್ನೋ ಆಸೆ ನಿನಗಿದ್ರೆ ಈಗಲೇ ನಮ್ಮ ಹುಡುಗರ್ನ ಬಿಟ್ಬಿಡು. ಈಗ ನನಗ್ ಗೊತ್ತಾಯ್ತು, ನೀನು ತಾಲೂಕಿನ ತಂದೆ ಅಲ್ಲ, ತಲೆ ಹಿಡ್ಕ ಅಂತ. ವಿಶ್ವನಾಥ್, 106 ಜನ ಬಡ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದ ನಿಮ್ಮ ಮೇಷ್ಟ್ರು ಮನೇನ ಮಾರೋದಿಲ್ಲ ಅಂದಿದ್ದಕ್ಕೆ ಕೊನೆಗೂ ಆ ಪಾಪಿಗಳು ಅವ್ರ ಮನೇನೆ ಸುಟ್ಟು ಹಾಕ್ಬಿಟ್ರು. ಏನ್ ಹೇಳ್ತಾ ಇದೀರಾ ನೀವು? ನಾನು ACP ಅವ್ರಿಗೆ ಹೇಳಿ ಸೆಕ್ಯೂರಿಟಿ ಅರೇಂಜ್ ಮಾಡಿಸಿದ್ನಲ್ಲ. ಆ ಸೆಕ್ಯೂರಿಟಿನೇ ಸುಡೋ ಜನಕ್ಕೆ ಸಪೋರ್ಟ್ ಕೊಡ್ತಾ ಇತ್ತು. ವಿಶ್ವನಾಥ್, ದಯವಿಟ್ಟು ಏನಾದ್ರೂ ಮಾಡಿ ಅವ್ರ ಆಸ್ತಿ ಉಳಿಸ್ಕೊಳ್ಳಿ, ಇಲ್ಲದ್ರೆ ಬಲವಂತವಾಗಿ ಅವ್ರ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡ್ಬಿಡ್ತಾರೆ. ಈಗ ಎಲ್ಲಿದ್ದಾರೆ ಮೇಷ್ಟ್ರು? ಇಲ್ಲ ಇಲ್ಲ, ನಾನು ಸೈನ್ ಮಾಡೋದಿಲ್ಲ. ಈಗ ನೀನ್ ಸೈನ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಿಂದ ನಿನ್ನ ಹೆಣನೇ ಆಚೆ ಹೋಗೋದು. ವಿಶ್ವನಾಥ್, ಇಲ್ಲಿಗೆ ಯಾಕೆ ಬಂದ್ರಿ? ರಕ್ಷಣೆ ಕೊಡೋ ನಿನ್ನಂತ ಆರಕ್ಷಕನೇ ಲೂಟಿ ಗ್ಯಾಂಗ್ ಅಧ್ಯಕ್ಷನಾದ್ರೆ ಕರ್ತವ್ಯನೇ ದೇವ್ರು ಅಂತ ತಿಳ್ಕೊಂಡಿರೋ ನನ್ನಂತ ಅವ್ನು ಏನ್ ಮಾಡ್ತಾನೆ ಗೊತ್ತಾ? ವಿಶ್ವನಾಥ್, ಮಿಸ್ಟರ್ ವಿಶ್ವನಾಥ್ ಸರ್, ನಿಮ್ಮನ್ನೀಗಲೇ ಸಸ್ಪೆಂಡ್ ಮಾಡ್ತಾ ಇದ್ದಾನೆ. ಸರ್, ನಾನೇನ್ ತಪ್ಪು ಮಾಡಿದೆ? ಕಾನೂನನ್ನು ಕೈಗೆ ತಗೊಂಡು ಒಬ್ಬ ಹೈಯರ್ ಆಫೀಸರ್ ಮೇಲೆ ಕೈ ಮಾಡಿ ಅಸಭ್ಯವಾಗಿ ನಡ್ಕೊಂಡಿದ್ದಕ್ಕೆ. ಸರ್, ಒಬ್ಬ ನಾಲಾಯಕ್ ಅಧಿಕಾರಿ ಪರ ವಹಿಸ್ಕೊಂಡು ನೀವು ಈ ರೀತಿ ಮಾತಾಡ್ತಾ ಇರೋದು? ಮಿಸ್ಟರ್ ವಿಶ್ವನಾಥ್, ನಿಮ್ಮ ಹತ್ರ ಬುದ್ಧಿ ಹೇಳ್ಸ್ಕೊಳಕಲ್ಲ ನಾನು ಕಮಿಷನರ್ ಆಗಿರೋದು. ಸರ್, ನಾನು ನಿಮಗೆ ಬುದ್ಧಿ ಹೇಳ್ತಾ ಇಲ್ಲ ಸರ್. ತಪ್ಪು ಮಾಡಿರೋನು ಯಾವನೇ ಆದ್ರೂ ಸರಿ, ಅವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಕೊಡೋ ಅಧಿಕಾರ ನಿಮಗಿಲ್ಲ, ಅದಕ್ಕಿಂತ ಕೋರ್ಟ್ ಇದೆ. ಅಧಿಕಾರ ಸ್ವೀಕರಿಸುವಾಗ ನಾವು ಮಾಡೋ ಪ್ರಮಾಣ ವಚನ ಅಧಿಕಾರ ವಹಿಸ್ಕೊಂಡ್ಮೇಲೆ ಸಂದರ್ಭಾನುಸಾರ ಉಪಯೋಗಿಸಬೇಕು ಸರ್. ಆಗಲೇ ಬದುಕೋಕು ದಾರಿ ಆಗುತ್ತೆ. ಇದು ನಿನಗೆ ಗೊತ್ತಾಗ್ಲಿಂತಲೇ ಈ ದಿವಸ ನಿನ್ನ ಸಸ್ಪೆಂಡ್ ಮಾಡಿರೋದು. ನೀವು ನನ್ನ ಸಸ್ಪೆಂಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೇವೆ ರೂಪದಲ್ಲಿ ಸ್ವಾಹ ಮಾಡ್ತಿರೋ ನಿಮ್ಮಂತಹ ಅವಕಾಶವಾದಿಗಳ ಜೊತೆ ಕೆಲಸ ಮಾಡೋಕೆ ನನಗೂ ಇಷ್ಟ ಇಲ್ಲ. ಇಂತಹ ಸಂದರ್ಭ ಬಂದೇ ಬರುತ್ತೆ ಅಂತಾನೆ ನಾನು ಯಾವಾಗಲೂ ಜೇಬ್ನಲ್ಲಿ ರಾಜೀನಾಮೆ ಪತ್ರ ಇಟ್ಕೊಂಡಿರ್ತೀನಿ. ತಗೊಳ್ಳಿ ಸರ್. ಹೇಳಿ ಮಿಸ್ಟರ್ ಗೋಪಿನಾಥ್, ಏನ್ ವಿಷಯ? ಮೇಷ್ಟ್ರಿಗೆ ಮಾಡಿದ ಹಾಗೆ ನನಗೂ ಒಂದು ಸಹಾಯ ಮಾಡ್ತೀರಾ? ಆ ರೀತಿ ಸಹಾಯ ಮಾಡೋದಕ್ಕೆ ಈಗ ನನ್ನ ಹತ್ರ ಅಧಿಕಾರ ಇಲ್ಲ ಮಿಸ್ಟರ್ ಗೋಪಿನಾಥ್. ಮಿಸ್ಟರ್ ವಿಶ್ವನಾಥ್, ನನಗೆ ನಿಮ್ಮ ಅಧಿಕಾರದ ಸಹಾಯ ಬೇಕಾಗಿಲ್ಲ. ನೀವು ಶ್ರೀಮಂತರಾಗಿದ್ರೂ ಸಹ ಧರ್ಮದ ಪರವಾಗಿ ಅನ್ಯಾಯದ ವಿರುದ್ಧ ಹೋರಾಡುವಂತ ನಿಮ್ಮ ಮಾನವೀಯ ಸಹಾಯ ನನಗೆ ಬೇಕು. ಅಂತ ಸಹಾಯ ಮಾಡಬೇಕು ಅಂತಂದ್ರೆ ನನ್ನ ಜೀವ ಒತ್ತೆ ಇಟ್ಟಾದ್ರೂ ಮಾಡ್ತೀನಿ. ಪ್ರಾಮಿಸ್. ಆವತ್ತು ಗೋಪಿನಾಥ್ಗೆ ಮಾತು ಕೊಟ್ಟ ಹಾಗೆ ಆ ಉಗ್ರಪ್ಪ ಭೂತಪ್ಪನಿಗೆ ಶಿಕ್ಷೆ ಕೊಡಿಸಿ ತಾಯಿ ಮಗನ ಒಂದು ಮಾಡೋದಕ್ಕೋಸ್ಕರ ನಾನೇ ನಿಮ್ಮ ಮಗ ಸುಳ್ಳು ಹೇಳ್ಬೇಕಾಯ್ತು. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ. ಅಮ್ಮ,
ಅಮ್ಮ, ನಾವು ಬದುಕೋದು ಮುಖ್ಯ ಅಲ್ಲ, ನಮ್ಮಿಂದ ಬದುಕೋರು ಮುಖ್ಯ ಅಂತ ತಿಳ್ಕೊಂಡಿದ್ದೆ. ನನಗೆ ನಿಮ್ಮಿಂದ ಈ ಊರಿನ ಜನಗಳ ಸೇವೆ ಮಾಡೋ ಅವಕಾಶ ಸಿಕ್ತು. ಮಿಸ್ಟರ್ ಗೋಪಿ, ಇದು ನಿಮ್ಮ ಹೆಸರಿಗೆ ಬರ್ಸಿರೋ ನನ್ನ ಆಸ್ತಿ ಪತ್ರಗಳು. ಇದನ್ನ ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸಿ. ತಗೊಳ್ಳಿ. ಬೇಡ ವಿಶ್ವನಾಥ್, ಪ್ಲೀಸ್. ನಾನಿನ್ ಬರ್ತೀನಿ. ವಿಶ್ವ ವಿಶ್ವ ವಿಶ್ವನಾಥ್, ದಯವಿಟ್ಟು ಹೋಗ್ಬೇಡಿ. ಹೋಗ್ಬೇಡಪ್ಪ, ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬೇಡಿ. ವಿಶ್ವ ದಯವಿಟ್ಟು ಸಂತೋಷವಾಗಿ ಕಳಿಸ್ಕೊಡಿ. For more updates, like, comment, subscribe to our channel.